ಸತ್ತ ಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಬದುಕಿದಾಗಲ್ಲ, ಸತ್ತ ನಂತರ, ಮರಣದ ನಂತರ ನೀನೇನಾಗ್ತೀಯ, ಒಬ್ಬ ನಿಜವಾದ ವಿಶ್ವಾಸಿಗೆ ಏನಾಗುತ್ತೆ, ಈ ಸ್ಥಿತಿಗತಿಗಳು ನಮಗೆ ಗೊತ್ತಿರಬೇಕು. ಪ್ರಭು ಪುನರಾಗಮಿಸುವಾಗ, ಯಾವ ಪ್ರಭು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಪುನರಾಗಮಿಸ್ತಾರಾ? 100% ಯೇಸು ಕ್ರಿಸ್ತರು ಪುನರಾಗಮಿಸ್ತಾರೆ. ಅವರ ಪುನರಾಗಮನ ಸಮೀಪಿಸಿದೆ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ, ಕಿವಿ ಇಲ್ಲದಿದ್ದವನು ಏನಾದರೂ ಮಾಡಿಕೊಳ್ಳಿ. ಯೇಸು ಕ್ರಿಸ್ತರ ಪುನರಾಗಮನ ಸಮೀಪಿಸಿದೆ. ನಿಮ್ಮಲ್ಲಿ ಎಷ್ಟು ಜನ ಅವರ ಪುನರಾಗಮನಕ್ಕಾಗಿ ಸಿದ್ಧರಾಗಿದ್ದೀರಿ? ಯಾವ್ಯಾವುದಕ್ಕೂ ಸಿದ್ಧರಾಗಿದ್ದೀವಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿ ಹೇಗಿರ್ತಾನೆ ಗೊತ್ತಾ? ಯಾವಾಗಲೂ ಸಿದ್ಧತೆಯಲ್ಲಿ ಬದುಕ್ತಾನೆ. ನಿಮ್ಮಲ್ಲಿ ಎಷ್ಟು ಜನ ಸಿದ್ಧತೆಯಲ್ಲಿ ಬದುಕ್ತಾ ಇದ್ದೀರಿ? ಶುಭ ಸಂದೇಶ ಯೇಸು ಕ್ರಿಸ್ತನ ಕುರಿತಾದ ಸಂದೇಶವಾಗಿದೆ. ಏನು ಹೇಳುತ್ತೆ ಶುಭ ಸಂದೇಶ ಮುಖ್ಯವಾಗಿ ಅಂದರೆ, ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಚನ 16 ಮತ್ತು 17ರಲ್ಲಿ ನಾವು ಓದ್ತೀವಿ. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಚನ 16 ಮತ್ತು 17. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಓಕೆ. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. 17. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲಿ ಎಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರ ಆಗಲೆಂದು. ಹಾಲೆಲೂಯ. ಹಾಗಾದರೆ ಅದರ ಅರ್ಥ ಇಷ್ಟೇ, ಯೇಸು ಕ್ರಿಸ್ತರು ನಿನ್ನ ಜೀವಿತದಲ್ಲಿ ಬಂದರೆ ನೀನು ಉದ್ಧಾರ ಆಗ್ತೀಯ. ನಿನ್ನ ಜೀವನ ಉದ್ಧಾರ ಆಗಬೇಕಾದ್ರೆ ನಿನ್ನ ಜೀವನದಲ್ಲಿ ಯೇಸು ಬಂದರೆ ಮಾತ್ರನೇ ಸಾಧ್ಯ. ಯೇಸು ಕ್ರಿಸ್ತ ನಿನ್ನ ಜೀವಿತದಲ್ಲಿ ಬಾರದೇ ಇದ್ದರೆ ನಿನ್ನ ಆತ್ಮ ರಕ್ಷಣೆ ಆಗೋದಿಲ್ಲ, ನಿನ್ನ ಜೀವನ ಉದ್ಧಾರ ಆಗೋದಿಲ್ಲ. ಅದೇ ನಾಶದ ಜೀವಿತವನ್ನೇ ನಾವು ಜೀವಿಸ್ತೀವಿ. ನಿಮ್ಮ ಜೀವನದಲ್ಲಿ ನಿಮಗೆ ಯೇಸು ಸಿಕ್ಕಿದ್ದಾರಾ? ಯೇಸುವನ್ನು ನೀವು ಪಡ್ಕೊಂಡಿದ್ದೀರಾ? ಯೇಸು ಕ್ರಿಸ್ತರು ನಿಮ್ಮಲ್ಲಿ ವಾಸಿಸ್ತಾ ಇದ್ದಾರಾ? ಹಾಗಾದರೆ ಅದರ ಅರ್ಥ ಏನು ಗೊತ್ತಾ? ನೀವು ಉದ್ಧಾರ ಆಗಿದ್ದೀರಿ ಅಂತ ಅರ್ಥ. ನಿಮ್ಮ ಒಳಗಡೆ ಏನು ಬಂದಿದೆ? ಪರಮಾನಂದ ಬಂದಿದೆ ಅಂತ ಅರ್ಥ. ನಿಮ್ಮ ಒಳಗಡೆ ಜೀವ ಬಂದಿದೆ ಅಂತ ಅರ್ಥ. ನಿಮ್ಮ ಒಳಗಡೆ ಬೆಳಕು ಬಂದಿದೆ ಅಂತ ಅರ್ಥ. ನಿಮ್ಮ ಜೀವನ ನೆಮ್ಮದಿಯಿಂದ ಇದೆ ಅಂತ ಅರ್ಥ. ನಿಮ್ಮ ಜೀವನ, ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇಲ್ಲ. ನಿಮ್ಮ ಜೀವಿತದಲ್ಲಿ ಒಂದು ಬೆಳಕಿಲ್ಲ. ಕತ್ತಲೆ ತುಂಬಿದ ಜೀವನ, ಭಯ ತುಂಬಿದ ಜೀವನ, ದುಃಖಕರವಾದ ಜೀವನ, ಮರಣ ಭಯದಿಂದ ಕೂಡಿದ ಜೀವನ, ಅನೇಕ ಚಿಂತೆ ಪೇಚಾಟಗಳಿಂದ ಕೂಡಿದಂಥ ಜೀವಿತ ನಿಮ್ಮದಾಗಿದ್ದರೆ ಅದರ ಅರ್ಥ ನಿಮ್ಮ ಒಳಗೆ ಇನ್ನೂ ಕ್ರಿಸ್ತನು ಬಂದಿಲ್ಲ. ಯೇಸು ಕ್ರಿಸ್ತನು ಇನ್ನೂ ನಿಮ್ಮ ಅಂತರಂಗದಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ನೀವು ಬರಮಾಡಿಕೊಳ್ಳಿಲ್ಲ. ಯಾಕೆ ಬರಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಶುಭ ಸಂದೇಶ ನಮಗೆ ಸಿಕ್ಕಿಲ್ಲ. ಶುಭ ಸಂದೇಶ ಯಾಕೆ ಬೇಕು ಅಂದರೆ ಯೇಸು ಕ್ರಿಸ್ತನನ್ನು ನನ್ನೊಳಗಡೆ ಬರಮಾಡಿಕೊಳ್ಳಿಕ್ಕೆ ನನಗೆ ಈ ಶುಭ ಸಂದೇಶ ಬೇಕು. ಯೇಸು ಇಲ್ಲದ ಜೀವನ ಮರಣ, ಯೇಸು ಇಲ್ಲದ ಜೀವನ ಕತ್ತಲೆಯ ಜೀವನ. ಅದನ್ನು ನಾವು ಬೈಬಲ್ನಲ್ಲಿ ನೋಡುವಾಗ ಅದನ್ನೇ ಪಾಪಮಯವಾದ ಜೀವನ ಅಂತ ಹೇಳ್ತೀವಿ, ಸಿನ್ಫುಲ್ ಲೈಫ್ ಅಂತ ಹೇಳ್ತೀವಿ. ಸಿನ್ಫುಲ್ ಲೈಫ್ ಅಂದರೆ, ಪಾಪಮಯವಾದ ಜೀವನ ಅಂದರೆ ಕ್ರಿಸ್ತನು ಇಲ್ಲದೆ ಇರುವ ಜೀವನವೇ ಪಾಪಮಯವಾದ ಜೀವನ, ಅದೇ ಮರಣ. ನಿಜವಾದ ಮರಣ ಅಂದರೆ ಯೇಸು ಇಲ್ಲದೆ ಇರತಕ್ಕಂಥ ಒಂದು ಮನುಷ್ಯ ಮರಣದಲ್ಲಿರ್ತಾನೆ. ನಮ್ಮೊಳಗಡೆ ಯೇಸು ಇದ್ದಾಗ ನಮ್ಮ ಮುಖ ಅರಳುತ್ತದೆ, ನಮ್ಮ ಜೀವನ ಅರಳುತ್ತದೆ. ನಮ್ಮ ಹೃದಯದಲ್ಲಿ ಏನಿರ್ತದೆ ಗೊತ್ತಾ? ಲೈಫ್ ಇರುತ್ತೆ. ನಮ್ಮ ಹೃದಯದಲ್ಲಿ ಬರೀ ಒಂದು ಲೈಫ್ ಅಲ್ಲ, ಈಗ ನಮಗೆ ಶರೀರದಲ್ಲಿ ಲೈಫ್ ಇದೆ.
ಇದರಿಂದ ನಾವು ಊಟ ಮಾಡ್ಬೋದು, ನಿದ್ದೆ ಮಾಡ್ಬೋದು, ಕೆಲಸ ಮಾಡ್ಬೋದು, ದುಡಿಬೋದು, ಭಾನುವಾರ ಚರ್ಚಿಗೆ ಬರ್ಬೋದು, ಈ ರೀತಿ ಪ್ರೇಯರ್ಗೆಲ್ಲ ಬಂದು ಕುತ್ಕೋಬೋದು. ಅದಕ್ಕೆ ನಮ್ಮ ದೇಹದಲ್ಲಿ ಜೀವ ಇದ್ದರೆ ಸಾಕು. ಆದರೆ ನಮ್ಮ ಆತ್ಮದಲ್ಲಿ ಜೀವ ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಾವು ಸಂತೋಷವಾಗಿ ಬದುಕಲಿಕ್ಕೆ ಆಗೋದಿಲ್ಲ, ನಾವು ಪರಿಶುದ್ಧ ಜೀವನ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವರು ನಮಗೆ ಕೊಟ್ಟಂತಹ ಆ ಒಂದು ಸ್ವರ್ಗೀಯ ಜೀವನ, ದೇವರ ಮಕ್ಕಳಾಗಿ ಬದುಕುವ ಆ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಯೇಸು ಇಲ್ಲದೆ ಆಗೋದಿಲ್ಲ. ಹಾಡು ಹಾಡಲಿಕ್ಕೆ ಏಸು ಬೇಕಾಗಿಲ್ಲ, ಪ್ರಬೋಧನೆ ಮಾಡಲಿಕ್ಕೆ ಏಸು ಬೇಕಾಗಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಏಸು ಬೇಕಾಗಿಲ್ಲ, ಕ್ಯಾಂಡ್ ಅಂಟಿಸ್ಲಿಕ್ಕೆ ಏಸು ಬೇಕಾಗಿಲ್ಲ, ಚರ್ಚಿಗೆ ಹೋಗಲಿಕ್ಕೆ ಏಸು ಬೇಕಾಗಿಲ್ಲ. ಆದರೆ ನಾವು ಈ ಲೋಕದಲ್ಲಿ ಸಮಾಧಾನವಾಗಿ ಬದುಕಲಿಕ್ಕೆ ಏಸು ಬೇಕು. ಈ ಲೋಕದಲ್ಲಿ ನಾವು ಆನಂದವಾಗಿ ಬದುಕಲಿಕ್ಕೆ ಏಸು ಬೇಕು. ಅದು ಲೋಕ ಕೊಡುವ ಆನಂದ ಅಲ್ಲ, ಲೋಕದಿಂದ ಸಿಗುವಂಥ ಆನಂದ ಅಲ್ಲ, ಅದು ಯೇಸು ಕ್ರಿಸ್ತನು ನಮಗೆ ಕೊಡುವಂಥ ಆನಂದ. ಯೇಸು ಈಗ ನಮ್ಮೊಳಗಡೆ ಆನಂದ ಯಾಕಿಲ್ಲ, ಸಮಾಧಾನ ಯಾಕಿಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಮ್ಮೊಳಗಡೆ ಪಾಪ ಇದೆ. ನಮ್ಮೊಳಗಡೆ ಪಾಪ ಇರುವಾಗ ಜೀವನ ನಮಗೆ ಕಷ್ಟ ಅನಿಸುತ್ತೆ. ರೋಮನರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದ್ತೀವಿ. ರೋಮ 2:9, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 2 ವಚನ 9ರಲ್ಲಿ ನಾವು ಓದ್ತೀವಿ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ಪಾಪ ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರ್ತದೆ ಅಂತ ಇದೆ. ಯಹೂದ್ಯರನ್ನ ಮೊದಲುಗೊಂಡು ಇತರರಿಗೂ ಪಾಪ ಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರುತ್ತವೆ. ನೋಡಿ, ಯಾಕೆ ಕಷ್ಟ ಸಂಕಟ ಜೀವನದಲ್ಲಿ? ಎಷ್ಟೋ ಜನರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ಸಂಕಟ, ಅನೇಕ ರೀತಿಯ ಒದ್ದಾಟಗಳು. ಏನು ಕಾರಣ? ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಕಾರಣ ಏನು ಅಂದರೆ, ನಿನ್ನ ಒಳಗಡೆ ಪಾಪ ಇದೆ, ನೀನು ಪಾಪದಲ್ಲಿ ಜೀವಿಸ್ತಾ ಇದೆಯಾ. ಇಲ್ಲಿ ದೇವರು ಜಾತಿ ನೋಡಿ ಕೆಲಸ ಮಾಡೋ ದೇವರಲ್ಲ, ಹೃದಯ ನೋಡಿ ಕೆಲಸ ಮಾಡೋ ದೇವರು. ನಿನ್ನ ಹೃದಯದಲ್ಲಿ ಪಾಪ ಇರುವಾಗ, ನಿನ್ನ ಜೀವಿತದಲ್ಲಿ ನೀನು ಪಾಪದಲ್ಲಿ ಬದುಕ್ತಾ ಇರುವಾಗ, ನೀನು ಕ್ರೈಸ್ತನಾಗಿದ್ದರೂ ಯಾವ ಧರ್ಮದವನೇ ಆಗಿದ್ದರೂ, ವಾಕ್ಯ ಏನು ಹೇಳುತ್ತೆ? ಯಹೂದ್ಯನನ್ನು ಮೊದಲುಗೊಂಡು ಇತರರಿಗೂ. ಯಹೂದ್ಯ ಅಂದರೆ ಯಾರು? ದೇವಜನ. ಇವತ್ತು ಕ್ರೈಸ್ತರು ಅಂದರೆ ನಾವು ಹೇಳ್ಕೊಳ್ತೀವಿ ನಾವು ದೇವರ ಜನರು ಅಂತ. ದೇವರೆಲ್ಲೂ ಹೇಳ್ಕೊಳ್ಳಿಲ್ಲ, ನಾವು ಹೇಳ್ಕೊಳ್ತೀವಿ ಕ್ರೈಸ್ತರೆಲ್ಲ ನಾವು ದೇವರ ಮಕ್ಕಳು, ದೇವಜನರು ಅಂತ. ಆದರೆ ಬೈಬಲ್ ಹೇಳುತ್ತೆ, ದೇವಜನರಿಗೂ ಅನ್ಯ ಜನರಿಗೂ ಯಾರೇ ಆಗಲಿ ದೇವರು ಪಕ್ಷಪಾತಿ ಅಲ್ಲ. ಅದೇ ಅಧ್ಯಾಯದ 11ನೇ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವರು ಪಕ್ಷಪಾತಿ ಅಲ್ಲ. ದೇವರು ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ದೇವರಿಗೆ ಜಾತಿ ಇಲ್ಲ. ನಿಜ ಹೇಳಬೇಕಂದ್ರೆ ದೇವರಿಗೆ ಗಂಡು ಹೆಣ್ಣು ಅನ್ನೋ ಜಾತಿ ಕೂಡ ಇಲ್ಲ. ದೇವರು ಮನುಷ್ಯನನ್ನು ಸ್ತ್ರೀ ಮತ್ತು ಪುರುಷ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದರು. ಆಮೇಲೆ ಮನುಷ್ಯ ಸುಮಾರು ಜಾತಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟ. ಆದರೆ ದೇವರಿಗೆ ಇದು ಯಾವುದೂ ಇಲ್ಲ. ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ದೇವರು ಏನಾಗಿದ್ದಾರೆ? ಆತ್ಮಸ್ವರೂಪಿಯಾಗಿದ್ದಾರೆ. ಈ ಆತ್ಮಸ್ವರೂಪನಾದ ದೇವರ ಆತ್ಮ ನಿನ್ನ ಒಳಗಡೆ ಬಂದಾಗ ನೀನೇನಾಗ್ತೀಯ ಗೊತ್ತಾ? ದೇವರ ಮಗನಾಗ್ತೀಯ, ದೇವರ ಮಗಳಾಗ್ತೀಯ. ಅಲ್ಲಿವರೆಗೂ ಪಿಶಾಚಿಯ ಮಕ್ಕಳಾಗಿರ್ತೀವಿ. ಅದು ಕ್ರೈಸ್ತರಾಗಿದ್ದರೂ ಅಷ್ಟೇ, ಯಾರಾಗಿದ್ದರೂ ಅಷ್ಟೇ. ಎಲ್ಲಿಯವರೆಗೆ ದೇವರ ಆತ್ಮ ನಮ್ಮ ಒಳಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಜೀವನದಲ್ಲಿ ಪಾಪ ಆಳ್ವಿಕೆ ಮಾಡ್ತಾ ಇರುತ್ತೆ, ಪಿಶಾಚಿ ಆಳ್ವಿಕೆ ಮಾಡ್ತಾ ಇರುತ್ತೆ. ಪಿಶಾಚಿ ನಿನ್ನ ಜೀವನವನ್ನು ಆಳ್ವಿಕೆ ಮಾಡುವಾಗ ನಿನಗೆ ನೆಮ್ಮದಿಯಾಗಿ ಮಲಗಲಿಕ್ಕೆ ಆಗಲ್ಲ. ನಿನ್ನ ಜೀವನದಲ್ಲಿ ಎಷ್ಟು ಪ್ರಾರ್ಥಿಸಿದರೂ ನೆಮ್ಮದಿ ಸಿಗೋದಿಲ್ಲ, ಎಷ್ಟು ಧ್ಯಾನಕ್ಕೆ ಹೋದರೂ ನೆಮ್ಮದಿ ಸಿಗೋದಿಲ್ಲ, ಯಾವ ಮಂತ್ರ ಮಾಡಿದರೂ ತಂತ್ರ ಮಾಡಿದರೂ ನೆಮ್ಮದಿ ಸಿಗೋದಿಲ್ಲ. ಈ ನೆಮ್ಮದಿ ಅಂತಕ್ಕಂಥದ್ದು ಯೇಸು ಕ್ರಿಸ್ತನ ಸಾನ್ನಿಧ್ಯದಿಂದ ಬರುವಂಥದ್ದಾಗಿದೆ. ಈ ನೆಮ್ಮದಿ ಅನ್ನೋದು ಎಲ್ಲಿಂದ ಬರುತ್ತೆ ಗೊತ್ತಾ? ಪವಿತ್ರಾತ್ಮ ನಮ್ಮಲ್ಲಿಗೆ ಬರುವಾಗ ನಮಗೆ ನೆಮ್ಮದಿ. ಪವಿತ್ರಾತ್ಮ ಇದ್ರೇ ನೆಮ್ಮದಿ. ನೀವು ಇರ್ಬೋದು, ನೆಮ್ಮದಿ ಇರಬೇಕು ಅಂತ ಇಲ್ಲ. ಆದರೆ ನಿನ್ನ ಒಳಗಡೆ ಪರಿಶುದ್ಧಾತ್ಮರಿದ್ದರೆ ನಿನ್ನ ಜೀವಿತದಲ್ಲಿ ಏನು ಬರುತ್ತೆ? ನೆಮ್ಮದಿ ಬರುತ್ತೆ. ಈಗ ಈ ಪವಿತ್ರಾತ್ಮ ನಾವು ಹೇಗೆ ಪಡ್ಕೊಳ್ಳೋದು? ಅದಕ್ಕೇನು ಮಾಡಬೇಕು? ಒಂದೇ ಒಂದು ದಾರಿ, ದೇವರ ವಾಕ್ಯವನ್ನು ಆಲಿಸಿ. ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಆಲಿಸೋದ್ರಿಂದ ನಮ್ಮ ಒಳಗಡೆ ಈ ಪರಿಶುದ್ಧಾತ್ಮರು ಬರ್ತಾರೆ. ಪವಿತ್ರಾತ್ಮರು ನಮಗೆ ಹೇಗೆ ಸಿಗ್ತಾರೆ ಕೇಳಿದರೆ, ಶುಭವಾರ್ತೆಯ ಮುಖಾಂತರ ಪವಿತ್ರಾತ್ಮರು ನಮಗೆ ಸಿಗ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಯೋವಾನನ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಚನ. ಯೋವಾನನು ಬರೆದ ಶುಭ ಸಂದೇಶದ 6ನೇ ಅಧ್ಯಾಯ 63ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ನರಮಾಂಸದಿಂದ ಏನೂ ಆಗದು, ಮನುಷ್ಯನಿಂದ ಏನೂ ಆಗೋದಿಲ್ಲ. ನಾನು ನಿಮ್ಮೊಡನೆ, ನೋಡಿ ಕೇಳಿಸ್ಕೊಳ್ಳಿ, ಯೇಸು ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತವೆ. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ
ದೇವರ ಆತ್ಮವನ್ನು ತರುತ್ತದೆ. ಹಾಗಾದರೆ ನೀವು ದೇವರ ವಾಕ್ಯವನ್ನು ಆಲಿಸುವಾಗ ನಿಮ್ಮೊಳಗಡೆ ಯಾರು ಬರ್ತಾರಂತೆ? ದೇವರ ಆತ್ಮರು ಬರ್ತಾರೆ. ಅದು ಕೇಳಿಸ್ಕೊಳ್ತಾ ನಾವು ನಂಬಬೇಕು. ಯೇಸುವಿನಲ್ಲಿ ನಾವು ನಂಬಿಕೆ ಇಟ್ಟಾಗ ವಾಕ್ಯ ಕೇಳಿಸ್ಕೋಬೇಕು. ವಾಕ್ಯ ಕೇಳಿಸ್ಕೊಂಡು ನಮಗೆ ಅರ್ಥ ಆಗಿ ನಾವು ನಂಬಿಕೆ ಇಟ್ಟಾಗ ಅದರ ಫಲವಾಗಿ ನಮ್ಮೊಳಗಡೆ ಯಾರು ಬರ್ತಾರೆ? ಪರಿಶುದ್ಧಾತ್ಮರು ಬರ್ತಾರೆ. ಪವಿತ್ರಾತ್ಮರು ನಮ್ಮ ಜೀವಿತದಲ್ಲಿ ಬಂದ ಮೇಲೆ ನಾವು ದೇವರ ಮಕ್ಕಳಾಗ್ತೀವಿ. ಅಲ್ಲಿಯವರೆಗೂ ಸೈತಾನನ ಮಕ್ಕಳಾಗಿಯೇ ಇರ್ತೀವಿ. ಈ ಪರಿಶುದ್ಧಾತ್ಮರಿಲ್ಲದೆ ನಮಗೆ ರಕ್ಷಣೆ ಇಲ್ಲ. ನಾವು ದೇವರ ಮಕ್ಕಳು ಎಂದು ಸೂಚಿಸುವುದಕ್ಕಾಗಿ ನಮ್ಮ ಮೇಲೆ ದೇವರು ಒತ್ತಿದಂಥ ಮುದ್ರೆ ಪವಿತ್ರಾತ್ಮ ಆಗಿದ್ದಾರೆ. ಈ ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಮ್ಮೊಳಗಡೆ ಆಸೆ ಬರುತ್ತೆ, ನಾನು ಪವಿತ್ರನಾಗಿ ಬದುಕಬೇಕು, ನಾನು ಪರಿಶುದ್ಧನಾಗಿ ಬದುಕಬೇಕು, ಈ ಲೋಕದ ಕೆಟ್ಟ ಕೆಲಸವನ್ನು ನಾನು ಮಾಡಬಾರ್ದು, ಕೆಟ್ಟ ಕಾರ್ಯಗಳನ್ನು ನಾನು ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಬಾರ್ದು, ಮಾಟಮಂತ್ರಕ್ಕೆ ಹೋಗಬಾರ್ದು, ಹಗೆತನ ಇಟ್ಕೋಬಾರ್ದು, ದ್ವೇಷ ಸಾಧಿಸಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ಇನ್ನೂ ಹೆಚ್ಚಾಗಿ ದೇವರನ್ನ ಅರಿತುಕೋಬೇಕು, ನಾನು ಯೇಸುವನ್ನು ಮಹಿಮೆ ಪಡಿಸಬೇಕು, ನನ್ನ ದೇಹ ದೇವರ ಆಲಯ, ಈ ದೇಹದ ಮುಖಾಂತರ ದೇವರಿಗೆ ಮಹಿಮೆ ಆಗುವ ಹಾಗೆ ನಾನು ಬದುಕಬೇಕು, ಮದ್ಯಪಾನ ಮಾಡಬಾರ್ದು, ಧೂಮಪಾನ ಮಾಡಬಾರ್ದು. ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಯಾರು ಬಂದ ಮೇಲೆ? ಪರಿಶುದ್ಧಾತ್ಮರು ಬಂದ ಮೇಲೆ. ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲದೆ ಇದ್ದರೆ ನಾವು ಅನ್ಯರಂತೆ ಬದುಕ್ತೀವಿ. ಇಷ್ಟ ಬಂದಿದ್ದು ತಿನ್ಕೊಂಡು ಕುಡ್ಕೊಂಡು ಇಷ್ಟ ಬಂದ ಹಾಗೆ ನಾವು ಮಾತಾಡಿಕೊಂಡು, ನಾಲ್ಗೆಗೂ ಒಂದು ಕಂಟ್ರೋಲ್ ಇಲ್ಲ, ಕಣ್ಣಿಗೂ ಒಂದು ಕಂಟ್ರೋಲ್ ಇಲ್ಲ, ದೇಹಕ್ಕೂ ಒಂದು ನಿಯಂತ್ರಣ ಇಲ್ಲ. ಒಂದು ರೀತಿ ನಿಯಂತ್ರಣ ತಪ್ಪಿದ ಬಸ್ ಹಾಗೆ ನಾವು ಬ್ರೇಕ್ ಫೇಲ್ ಆಗುತ್ತಲ್ವಾ? ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ತಪ್ಪೋದ್ರೆ ಬಸ್ ಏನಾಗುತ್ತೆ? ಎಲ್ಲೋ ಹೋಗಿ ಮರಕ್ಕೆ ಗುದ್ದಿ ಎಲ್ಲೋ ಚರಂಡಿಗೆ ಬಿದ್ದು ಎಷ್ಟೋ ಜನ ಸತ್ತೋಗ್ತಾರೆ. ಅದೇ ರೀತಿಯಲ್ಲಿ ಎಷ್ಟೋ ಜನರ ಜೀವನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಎಷ್ಟೋ ಜೀವಿತದಲ್ಲಿ ನರಳಾಟ, ಒದ್ದಾಟ, ರೋಗಗಳು, ಸಾಲಗಳು, ಎಷ್ಟೆಷ್ಟೋ ಸಮಸ್ಯೆಗಳು. ಕಾರಣ ಏನು? ಈ ಕಷ್ಟ ಸಂಕಟಗಳು ಎಲ್ಲಿಂದ ಬರ್ತದೆ? ಪಾಪದ ಜೀವನ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕೆ ಪರಿಹಾರ ಇದೆಯಾ ಕೇಳಿದರೆ ಇದಕ್ಕೆ ಒಂದೇ ಒಂದು ಪರಿಹಾರ ಯೇಸು. ಆದರೆ ಈ ಪರಿಹಾರ ನಿನ್ನೊಳಗಡೆ ನೀನು ಕಂಡುಕೋಬೇಕು. ನಿನ್ನೊಳಗಡೆ ಈ ಪರಿಹಾರ ಇದ್ದರೆ ಮಾತ್ರನೇ. ನೋಡಿ, ನಿಮ್ಮ ಮನೆ ಒಳಗಡೆ ಅಡುಗೆ ಮಾಡಲಿಕ್ಕೆ ಪದಾರ್ಥ ಇದ್ದರೆ ನೀವು ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಆದರೆ ನಿಮ್ಮ ಮನೆ ಒಳಗಡೆ ಏನು ಅಡುಗೆ ಮಾಡಲಿಕ್ಕೆ ಏನೂ ಇಲ್ಲ, ಕುಡಿಲಿಕ್ಕೆ ನೀರು ಇಲ್ಲ ಅಂದರೆ ಪಕ್ಕದ ಮನೇಲೆಲ್ಲ ಇದೆ, ನಿಮ್ಮ ಮನೆಯಲ್ಲಿ ಏನೂ ಇಲ್ಲ, ನಿನಗೇನಾದರೂ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಪಕ್ಕದ ಮನೆಯಲ್ಲಿ ಎಲ್ಲ ಇದೆ ಅಂತ ಹೇಳಿಬಿಟ್ಟು ನಿನ್ನ ಹೊಟ್ಟೆ ತುಂಬೋದಿಲ್ಲ. ಪಕ್ಕದ ಮನೆಯಲ್ಲಿ ನೀರಿದೆ ಅಂತ ಹೇಳಿಬಿಟ್ಟು ನಿನ್ನ ದಾಹ ನೀಗೋದಿಲ್ಲ. ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆ ಒಳಗಡೆ ಆ ಪದಾರ್ಥ ಇದ್ದರೆ ಮಾತ್ರ ನಿನಗೆ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಿನ್ನ ಮನೆ ಒಳಗಡೆ ನೀರಿದ್ದರೆ ದಾಹ ಆದರೆ ನೀನು ಕುಡ್ಕೋಬೋದು, ಆಗ ದಾಹ ಹೋಗುತ್ತೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಅಲ್ಲಿದ್ದಾರೆ, ನಿನಗೇನು ಲಾಭ ಇಲ್ಲ. ಯೇಸು ಸ್ವಾಮಿ ಅವರಲ್ಲಿದ್ದಾರೆ, ನಿನಗೇನು ಲಾಭ ಇಲ್ಲ. ನಿನ್ನ ಒಳಗಡೆ ಯೇಸು ಇದ್ದರೆ ಮಾತ್ರ ನಿನಗೆ ಲಾಭ. ನಿನ್ನ ಕುಟುಂಬದಲ್ಲಿ ಯೇಸು ಇದ್ದರೆ ಮಾತ್ರ ನಿನ್ನ ಕುಟುಂಬದಲ್ಲಿ ಸಮಾಧಾನ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಪಿಶಾಚಿ ಆಡಳಿತ ಇದೆ. ಎಷ್ಟೋ ಶರೀರದಲ್ಲಿ, ಎಷ್ಟೋ ಜನರ ಮನಸ್ಸಿನಲ್ಲಿ ಪಿಶಾಚಿ ಜೀವಿಸ್ತಾ ಇದ್ದಾನೆ. ಅವನು ಜೀವಿಸುವಾಗ ಅವನಿಷ್ಟ ಬಂದ ಹಾಗೆ ನಾವು ಬದುಕ್ತೀವಿ. ಅವನಿಷ್ಟ ಏನು ಗೊತ್ತಾ? ಈ ಲೋಕದ ಎಲ್ಲ ಸುಖ ಅನುಭವಿಸ್ಬೇಕು ಅನ್ನೋದೇ ಅವನಿಷ್ಟ. ಈ ಲೋಕದ ಎಲ್ಲ ಸುಖ ಅನುಭವಿಸ್ಬೇಕು ಅನ್ನೋದು ಯಾರಿಷ್ಟ? ಪಿಶಾಚಿಯೇ ಇಷ್ಟ. ಹಾಗಾದರೆ ನಿನ್ನೊಳಗಡೆ ಪರಿಶುದ್ಧಾತ್ಮರೇ ಇಷ್ಟ ಏನು ಗೊತ್ತಾ? ಪವಿತ್ರಾತ್ಮರು ನಿಮ್ಮಲ್ಲಿದ್ದರೆ ಪವಿತ್ರಾತ್ಮರು ಏನು ಇಷ್ಟಪಡ್ತಾರೆ ಗೊತ್ತಾ? ಯೇಸು ಕ್ರಿಸ್ತನಿಗೆ ಏನೆಲ್ಲ ಇಷ್ಟ ಆಗಿತ್ತೋ ಅದೆಲ್ಲ ನನಗೂ ಇಷ್ಟ ಅಂತ ನಾವು ಮಾಡ್ತೀವಿ. ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಏನೆಲ್ಲ ಇಷ್ಟಪಟ್ಟರೋ ಅದೆಲ್ಲ ನಿನ್ನ ಇಷ್ಟ ಆಗುತ್ತೆ. ಇವತ್ತು ನಿನ್ನ ಇಷ್ಟ ಏನು? ಯೇಸುವಿನ ಇಷ್ಟ ನಿನ್ನ ಇಷ್ಟನಾ, ಅಥವಾ ಈ ಲೋಕದ ಎಲ್ಲ ಸುಖ ಅನುಭವಿಸ್ಬೇಕು, ಈ ಲೋಕದಲ್ಲಿರೋದೆಲ್ಲ ನನಗೆ ಬೇಕು ಅಂತಕ್ಕಂಥ ಆ ಆಸೆನ? ಯಾವ ಆಸೆ ಇದೆ ಇವತ್ತು ನಿನ್ನಲ್ಲಿ? ಇವತ್ತು ನಿನ್ನಲ್ಲಿ ಪಿಶಾಚಿ ಇದ್ದರೆ ಲೋಕದ ಆಸೆ ಇರ್ತದೆ. ನಿನ್ನಲ್ಲಿ ಪರಿಶುದ್ಧಾತ್ಮ ಇದ್ದರೆ ಯೇಸು ಕ್ರಿಸ್ತನಲ್ಲಿದ್ದ ಆಸೆ ನಿನ್ನಲ್ಲಿರ್ತದೆ, ಸ್ವರ್ಗದ ಆಸೆ ಇರ್ತದೆ. ಆದರೆ ಇವತ್ತು ನಮ್ಮಲ್ಲಿ ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಸ ಹೋಗಬೇಡಿ, ಆತ್ಮವನ್ನು ಕಳ್ಕೋಬೇಡಿ, ಆತ್ಮನಷ್ಟ ಪಡಿಸ್ಕೋಬೇಡಿ. ಯೇಸು ಕ್ರಿಸ್ತರು ಬಂದಿದ್ದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ. ಯೇಸು ಕ್ರಿಸ್ತರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಆ ರಕ್ಷಣೆ ನೀನು ಪಡ್ಕೊಂಡ್ರೆ ನಿನಗೆ ಸಿಗ್ತದೆ. ಯೇಸು ಬಂದಿದ್ದಾರೆ ಹಾಗಂತ ಹೇಳಿಬಿಟ್ಟು ನಿನಗೇನು ಲಾಭ ಆಗೋದಿಲ್ಲ. ನೀನು ಅವ್ರನ್ನ ಬರಮಾಡಿಕೊಂಡ್ರೆ ಮಾತ್ರ ನಿನಗೆ ಲಾಭ ಆಗ್ತದೆ.
ಸೂರ್ಯ ಇದೆ, ಆದರೆ ನೀನು ಮನೆ ಬಾಗಿಲು ಕಿಟಕಿ ಓಪನ್ ಮಾಡಿದರೆ ಮಾತ್ರನೇ ಬೆಳಕು ಮನೆ ಒಳಗಡೆ ಬರ್ತದೆ. ಅದೇ ರೀತಿಯಲ್ಲಿ ಜಗಜ್ಯೋತಿ ಯೇಸು ಸ್ವಾಮಿ ಈ ಜಗತ್ತಿಗೆ ಜ್ಯೋತಿ ಆಗಿದ್ದಾರೆ, ಪ್ರಕಾಶವಾಗಿದ್ದಾರೆ, ನಿತ್ಯ ಜೀವವಾಗಿದ್ದಾರೆ. ಆದರೆ ನೀನು ಹೃದಯ ಬಾಗಿಲನ್ನು ತೆರೆದುಕೊಟ್ರೆ ನಿನ್ನೊಳಗಡೆ ಅವರು ಬರ್ತಾರೆ. ಪ್ರಕಟಣೆ 3:20 ಯೇಸು ಏನು ಹೇಳ್ತಾರೆ? ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದೇನೆ. ಎಲ್ಲಿವರೆಗೆ ಯೇಸು ಹೊರಗಡೆ ಇರ್ತಾರೋ ತಟ್ತಾನೆ ಇರ್ತಾರೆ. ಯಾವ ರೀತಿ ತಟ್ತಾರೆ? ಈ ರೀತಿಯಲ್ಲಿ ತಟ್ತಾರೆ, ವಾಕ್ಯ ಹೇಳೋದ್ರ ಮುಖಾಂತರ ತಟ್ತಾರೆ. ಇವತ್ತು ಯೇಸು ಹೇಗೆ ತಟ್ತಾ ಇದ್ದಾರೆ? ಈ ಉಪದೇಶದ ಮುಖಾಂತರ ಯೇಸು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾರೆ. ಯಾಕೆ ತಟ್ತಾ ಇದ್ದಾರೆ? ನಿನ್ನ ಕಾಯಿಲೆ ವಾಸಿ ಮಾಡಲಿಕ್ಕಲ್ಲ, ನಿನ್ನ ಸಾಲ ತೀರಿಸಲಿಕ್ಕಲ್ಲ, ನಿನ್ನನ್ನು ನರಕದಿಂದ ಕಾಪಾಡಲಿಕ್ಕೆ, ನಿನ್ನ ಒಳಗಡೆ ಇರ್ತಕ್ಕಂಥ ಸೈತಾನನ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ, ನಿನ್ನ ಒಳಗಡೆ ಇರ್ತಕ್ಕಂಥ ಮರಣವನ್ನು ತೆಗೆದುಹಾಕಿ ನಿನ್ನೊಳಗಡೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಯೇಸು ತಟ್ತಾ ಇದ್ದಾರೆ. ಆದರೆ ನಾವು ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳನ್ನು ತಟ್ತೀವಿ, ಬ್ರದರ್ಸ್ಗಳಿಗೆ ಫೋನ್ ಮಾಡಿ ಅವ್ರನ್ನ ತಟ್ತೀವಿ, ಧ್ಯಾನ ಕೇಂದ್ರಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೂ ತಟ್ತೀವಿ. ನಾವು ಯಾಕೆ ತಟ್ತೀವಿ ಗೊತ್ತಾ? ದೇವರ ಬಾಗಿಲು, ದೇವರ ಹೃದಯವನ್ನು ನಾವು ತಟ್ಟೋದು ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೆ. ದೇವರೇ ನನಗೆ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ನಮ್ಮ ಶರೀರದ ಇಚ್ಛೆಗಳನ್ನು, ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ನಾವು ದೇವರ ಬಾಗಿಲನ್ನು ತಟ್ತೀವಿ. ಆದರೆ ದೇವರು ನಮ್ಮ ಹೃದಯದ ಬಾಗಿಲನ್ನು ತಟ್ಟೋದು ಯಾಕೆ ಗೊತ್ತಾ? ನಮ್ಮ ಒಳಗಡೆ ಬಂದು ವಾಸ ಮಾಡಲಿಕ್ಕೆ, ನಮ್ಮನ್ನು ಅವರ ಮಕ್ಕಳನ್ನಾಗಿ ಮಾಡಲಿಕ್ಕೆ, ಕತ್ತಲೆ ತುಂಬಿದ ನಮ್ಮ ಜೀವಿತವನ್ನು ಬೆಳಕಾಗಿ ಮಾಡಲಿಕ್ಕೆ, ಮೃತ್ಯು ತುಂಬಿದ ನಮ್ಮ ಜೀವಿತವನ್ನು ಅಮರತ್ವದಿಂದ, ನಿತ್ಯ ಜೀವದಿಂದ ತುಂಬಿಸಲಿಕ್ಕೆ, ಸೈತಾನನ ವಶದಲ್ಲಿದ್ದ ನಮ್ಮ ಜೀವನವನ್ನು ಪವಿತ್ರಾತ್ಮನ ವಶಕ್ಕೆ ತೆಗೆದುಕೊಂಡು ಬರಲಿಕ್ಕೆ, ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ, ನಮ್ಮಲ್ಲಿ ನಿತ್ಯವೂ ಜೀವಿಸಲಿಕ್ಕೆ ನಮ್ಮ ಹೃದಯದ ಬಾಗಿಲನ್ನು ಅವರು ತಟ್ತಾ ಇದ್ದಾರೆ. ಯಾರೆಲ್ಲ ಇವತ್ತು ನಿಮ್ಮ ಹೃದಯದ ಬಾಗಿಲನ್ನು ಯೇಸುಗೆ ತೆಗೆದುಕೊಡ್ತೀರೋ ನಿಮ್ಮೊಳಗಡೆ ಯೇಸು ಬರ್ತಾರೆ. ಯೇಸು ನಿಮ್ಮ ಜೀವಿತದಲ್ಲಿ ಬಂದರೆ ನಿನ್ನ ಜೀವನ ಬದಲಾಗ್ತದೆ, ನಿನ್ನ ಜೀವನ ಹೊಸದಾಗ್ತದೆ. ಅವತ್ತಿಂದ ನಿನ್ನ ಜೀವನದ ಡ್ರೈವರ್ ಯೇಸು ಆಗಿರ್ತಾರೆ. ಅವರು ಡ್ರೈವ್ ಮಾಡುವಾಗ, ಯೇಸು ಕ್ರಿಸ್ತರು ನಿನ್ನ ಜೀವನವನ್ನು ನಡೆಸುವಾಗ ಯೇಸುವಿನಲ್ಲಿ ಏನೆಲ್ಲ ಶಾಂತಿ ಇತ್ತೋ ಅದು ನಿನಗೆ ಸಿಗುತ್ತೆ, ಯೇಸುವಿನಲ್ಲಿದ್ದ ಆನಂದ ನಿನಗೆ ಸಿಗುತ್ತೆ, ಯೇಸುವಿನಲ್ಲಿದ್ದಂಥ ಆಸೆ ನಿನ್ನ ಆಸೆ ಆಗುತ್ತೆ. ಇವತ್ತು ನಿನ್ನ ಆಸೆ ಏನು? ಇವತ್ತು ನಮ್ಮೊಬ್ಬೊಬ್ಬರ ಆಸೆ ಏನು? ಇವತ್ತು ನಮ್ಮ ಆಸೆ ಏನು ಗೊತ್ತಾ? ದುಡ್ಡು ಮಾಡಬೇಕು, ಚೆನ್ನಾಗಿ ದುಡಿಬೇಕು, ನಾವು ಏನೆಲ್ಲ ಕೈ ಹಾಕಿದ್ದೀವೋ ಎಲ್ಲದು ಒಳ್ಳೆಯದಾಗಬೇಕು. ಬರೀ ಲೋಕದ ಆಸೆ ಬಿಟ್ಟರೆ ಸ್ವರ್ಗದ ಆಸೆ ಏನಿದೆ ನಮ್ಮಲ್ಲಿ? ಯಾಕೆ ಇಲ್ಲ ಅಂದರೆ ಸ್ವರ್ಗದ ಆಸೆ ಉಂಟು ಮಾಡುವ ಪರಿಶುದ್ಧಾತ್ಮ ನಮ್ಮಲ್ಲಿಲ್ಲ. ಯಾಕೆ ನಮಗೆ ಪರಲೋಕದ ಆಸೆ ಇಲ್ಲ? ಯಾಕೆ ನಮಗೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇಲ್ಲ? ಯಾಕೆ ನಮಗೆ ಪರಲೋಕದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇಲ್ಲ? ಯಾಕೆ ಈ ಭೂಮಿಯಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆಯಾ? ಇಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆಯಾ? ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆಯಾ? ದೊಡ್ಡ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆಯಾ? ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಸೆ ಯಾರು ಕೊಟ್ಟರು? ಈ ಆಸೆ ಎಲ್ಲಿಂದ ಬಂತು? ಈ ಆಸೆ ದೇವರು ಕೊಟ್ಟ ಆಸೆ ಅಲ್ಲ, ಇದು ಸೈತಾನ ಕೊಡುವ ಆಸೆ. ಅರ್ಥ ಆಗ್ತಿದೆಯಾ ನಿಮಗೆ? ಇದು ಪಾಪದಿಂದ ಬಂದ ಆಸೆ. ಇದು ಪಾಪ ಮನುಷ್ಯನ ಒಳಗಡೆ ಇರುವಾಗ ನಮಗೆ ಬರೀ ಲೋಕದ್ದೇ ಆಸೆಗಳಿರ್ತದೆ, ಲೋಕದ ಬಯಕೆಗಳೇ ಇರ್ತದೆ. ನಮ್ಮ ಪ್ರಾರ್ಥನೆಗಳಲ್ಲೂ ಕೂಡ ಬರೀ ಲೋಕನೇ ಇರ್ತದೆ. ನಾವು ಮಾಡೋ ಪ್ರಾರ್ಥನೆಗಳಲ್ಲೂ ಏನು ಗೊತ್ತಾ? ಬರೀ ಲೋಕನೇ ತುಂಬಿಕೊಂಡಿರ್ತದೆ, ಬೇರೆ ಏನೂ ಇರೋದಿಲ್ಲ. ಆದರೆ ಯಾವಾಗ ಪವಿತ್ರಾತ್ಮ ನಮ್ಮೊಳಗಡೆ ಬರ್ತಾರೋ ಆಗ ಯೇಸುವಿನ ಆಸೆಗಳು ನಮ್ಮಲ್ಲಿ ಬರ್ತದೆ. ನಮ್ಮ ಪ್ರಾರ್ಥನೆಗಳು ಯೇಸುವಿನ ಪ್ರಾರ್ಥನೆ ಆಗ್ತದೆ. ಯೇಸು ಏನಂತ ಪ್ರಾರ್ಥಿಸ್ತಾ ಇದ್ರೋ ಅದು ನಮ್ಮಲ್ಲಿ ಪವಿತ್ರಾತ್ಮರು ಬಂದಾಗ ನಮ್ಮ ಮುಖಾಂತರ ಪವಿತ್ರಾತ್ಮರು ಆ ಪ್ರಾರ್ಥನೆ ಮಾಡ್ತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಹಾಂ, ಈಗ ಕೇಳಿಸ್ಕೊಳ್ತಾನೆ ಅರ್ಥ ಆಗೋದು. ಆಯಿತಾ? ನಾವೆಲ್ಲೋ ಹೋಗಿ ಏನೋ ಕತೆ ಕೇಳಿಸ್ಕೊಳ್ಳೋದ್ರಿಂದ ಜೀವನ ಹಾಳಾಗೋಗುತ್ತೆ ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ನಷ್ಟ ಏನು ಗೊತ್ತಾ ಪ್ರೀತಿಯ ಸಹೋದರ ಸಹೋದರಿಯರೇ? ಒಂದು ದಿನ ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತೀವಿ. ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಾಯ್ತಾರೆ. ಸತ್ತ ಮೇಲೆ ಎಲ್ಲಿ ಹೋಗ್ತೀರಾ? ನಿಮ್ಮ ಆತ್ಮ ದೇವರ ಹತ್ರ ಹೋಗಬೇಕಾದ್ರೆ ಈ ಭೂಮಿಯಲ್ಲಿ ನೀವು ಆ ದೇವರನ್ನು ಒಳಗಡೆ ಕಂಡುಕೋಬೇಕು. ಯೇಸು ಹೇಳ್ತಾರೆ ಅದನ್ನೇ ಯೇಸು ಹೇಳ್ತಾರೆ. ಇಗೋ ನಾನು ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಅವನಲ್ಲಿ ಪ್ರವೇಶಿಸುತ್ತೇನೆ. ಆಸೆ ಇದೆಯಾ? ನಿಮ್ಮ ಒಳಗಡೆ ಯೇಸು ಬರಬೇಕು ಅಂತ ಆಸೆ ಇದೆಯಾ? ನೋಡಿ, ನಿಮ್ಮೊಳಗಡೆ ಯೇಸು ಬಂದುಬಿಟ್ರೆ ನಿಜ ಹೇಳ್ತೀನಿ, ನೀವು ಈ ಲೋಕದ ರೀತಿ ನೀತಿಗಳನ್ನ ಅನುಸರಿಸ್ತಾ ಬದುಕಲ್ಲ. ನಿಮ್ಮ ಜೀವನ ಚೇಂಜ್ ಆಗುತ್ತೆ.
ನಿಮ್ಮ ಆಸೆಗಳು ಚೇಂಜ್ ಆಗುತ್ತೆ, ನಿಮ್ಮ ಜೀವನದ ಉದ್ದೇಶಗಳು ಚೇಂಜ್ ಆಗುತ್ತೆ. ಯೇಸು ಬಾರದೇ ಇದ್ದರೆ ಅದೇ ಹೊಲಸು ಜೀವನ. ಭಾನುವಾರ ಚರ್ಚಲ್ಲಿರ್ತೀವಿ, ಭಾನುವಾರ ಚರ್ಚ್ ಮಿಸ್ ಮಾಡಲ್ಲ. ಯಾಕೆ ಅಂದರೆ ನಾವು ಈ ಕ್ರೈಸ್ತ ಸಂಪ್ರದಾಯದಲ್ಲಿ ಇರೋದರಿಂದ ನಾವು ನಮಗಿರೋದೇನು ಏನು ಸಂಪ್ರದಾಯಗಳಿದೆಯೋ ಎಲ್ಲದನ್ನು ಮಾಡ್ತೀವಲ್ವಾ? ಹಾಂ, ಅದು ಯೇಸು ಒಳಗಡೆ ಇರೋದರಿಂದ ಅಲ್ಲ ಮಾಡೋದು, ನಾವು ಈ ಧರ್ಮದಲ್ಲಿ ಇರೋದರಿಂದ. ಅದೇ ನೀವು ಇನ್ನೊಂದು ಧರ್ಮದಲ್ಲಿ ಇದ್ದಿದ್ರೆ ಆ ಧರ್ಮದ ಆಚರಣೆಗಳನ್ನ ನೀವು ಮಾಡ್ತಾಯಿದ್ರಿ. ನೀವು ಕ್ರೈಸ್ತ ಧರ್ಮದಲ್ಲಿ ಇರೋದರಿಂದ, ಕಥೋಲಿಕರಾಗಿರೋದ್ರಿಂದ, ಈಗ ಕಥೋಲಿಕ ಸಭೆ ಪ್ರಕಾರ ಏನೆಲ್ಲ ಮಾಡಬೇಕೋ ಸಂಪ್ರದಾಯಗಳು, ನಿಯಮಗಳು, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಇನ್ನೊಂದು ಧರ್ಮದಲ್ಲಿ ಇದ್ದಿದ್ರೆ ಅಲ್ಲಿನ ನಿಯಮಗಳನ್ನ ಮಾಡ್ತಾಯಿದ್ವಿ. ಆದರೆ ಇನ್ನೊಂದು ನಿಯಮ ಇದೆ, ಯಾವುದು ಗೊತ್ತಾ? ಪರಲೋಕದ ನಿಯಮ, ಸ್ವರ್ಗದ ನಿಯಮ ಇದೆ. ನಾನೀಗ ಹೇಳಿದ್ದು ಧರ್ಮದ ನಿಯಮ. ಕ್ರೈಸ್ತ ಧರ್ಮದಲ್ಲಿ, ಕಥೋಲಿಕ ಡಿನಾಮಿನೇಷನ್ನಲ್ಲಿ, ಪ್ರೊಟೆಸ್ಟೆಂಟಲ್ಲಿ, ಪೆಂಟೆಕೋಸ್ಟಲ್ಲಿ, ಅದೇ ರೀತಿ ಅನ್ಯ ಬೇರೆ ಧರ್ಮಗಳಲ್ಲಿ ಅವ್ರದ್ದೇ ಆದ ಆಚಾರ ವಿಚಾರಗಳಿದೆ, ಅವ್ರದ್ದೇ ಆದ ಪದ್ಧತಿಗಳಿದೆ. ಅದು ಅವ್ರ ಪೂರ್ವಜರಿಂದ ಬಂದ ಪದ್ಧತಿಗಳು. ನೂರಾರು ಸಾವಿರಾರು ತಲತಲಾಂತರಗಳಿಂದ ಬಂದಂಥ ಪದ್ಧತಿಗಳಿದೆ. ನಿಮ್ಮೂರಲ್ಲೂ ಪದ್ಧತಿಗಳಿದೆಯಾ? ಇದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲ ಈ ಲೋಕದ ಪದ್ಧತಿಗಳು, ಮನುಷ್ಯ ಮಾಡಿದ ಪದ್ಧತಿಗಳು. ಆದರೆ ನಿನ್ನೊಳಗಡೆ ದೇವರು ಬಂದಾಗ ನೀನು ಯಾವ ಪದ್ಧತಿ ಮಾಡ್ತೀಯ ಗೊತ್ತಾ? ಸ್ವರ್ಗದಿಂದ ಬಂದ ಪದ್ಧತಿಗಳನ್ನ ಮಾಡ್ತೀಯ, ಸ್ವರ್ಗದ ಆಚಾರ ವಿಚಾರಗಳನ್ನ ನೀನು ಮಾಡ್ತೀಯ. ಲೋಕದ ಆಚಾರ ವಿಚಾರಕ್ಕೆ ನೀನು ಮಾರು ಹೋಗೋದಿಲ್ಲ, ಸ್ವರ್ಗದ ಆಚಾರ ವಿಚಾರಗಳನ್ನು ನೀನು ಮಾಡ್ತೀಯ, ಪರಲೋಕದ ಆಚಾರ ವಿಚಾರಗಳನ್ನ ನೀನು ಮಾಡ್ತೀಯ. ನೀನು ದೇವ್ರನ್ನ ಆರಾಧಿಸ್ತೀಯ. ಲೋಕದ ಜನ ಲೋಕದ ರೀತಿಯಲ್ಲಿ ಆರಾಧನೆ ಮಾಡೋ ರೀತಿಯಲ್ಲಿ ಎಲ್ಲ ನೀನು ಮಾಡೋದು ಆರಾಧನೆ. ಯೇಸು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರು ಆ ರೀತಿಯಲ್ಲಿ ನೀನು ಆರಾಧನೆ ಮಾಡ್ತೀಯ. ಯೇಸು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರು ಅಂತ ಯಾರು ಹೇಳ್ತೀರಿ? ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರು? ಯಾರಿಗೂ ಗೊತ್ತಿಲ್ಲ. ಪರವಾಗಿಲ್ಲ. ಯೇಸು ಆರಾಧನೆ ಮಾಡಿದ ರೀತಿಯಲ್ಲಿ ನಾನು ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನನ್ನೊಳಗಡೆ ಯೇಸು ಕ್ರಿಸ್ತನ ಆತ್ಮ ಇದ್ದರೆ ಮಾತ್ರ ಆಗುತ್ತೆ. ಯೇಸುವಿನ ಆತ್ಮ ಇಲ್ಲದೇ ಇದ್ದರೆ ನಾವು ದೇವರನ್ನ ಹೇಗೆ ಆರಾಧಿಸ್ತೀವಿ ಅಂದರೆ, ಎಲ್ಲರೂ ಹೇಗೆ ಆರಾಧನೆ ಮಾಡ್ತಾರೋ ಹಾಗೆ ಆರಾಧನೆ ಮಾಡ್ತೀವಿ. ಕ್ರೈಸ್ತ ಧರ್ಮದಲ್ಲಿ ಎಲ್ಲರೂ ಹೇಗೆ ಆರಾಧನೆ ಮಾಡ್ತಾರೋ ಹಾಗೆ ನಾವು ಆರಾಧನೆ ಮಾಡ್ತೀವಿ. ಆದರೆ ನಮ್ಮೊಳಗಡೆ ನಿಜವಾಗಲೂ ಯೇಸು ಕ್ರಿಸ್ತನ ಆತ್ಮ, ಪರಿಶುದ್ಧಾತ್ಮರು ಬಂದ ಮೇಲೆ ನಾವು ಯೇಸು ಕ್ರಿಸ್ತರು ಹೇಗೆ ತಂದೆ ದೇವರನ್ನ ಆರಾಧಿಸಿದರೋ ಹಾಗೆ ನಾವು ಆರಾಧಿಸ್ತೀವಿ. ಒಂದು ವಾಕ್ಯ ನಾವು ನೋಡೋಣ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 5ನೇ ಅಧ್ಯಾಯ 1ರಿಂದ ಇರತಕ್ಕಂಥ ವಾಕ್ಯಗಳು. ದೇವರ ಅಕ್ಕರೆಯ ಮಕ್ಕಳು ನೀವು, ಆದ್ದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ದೇವರ ಅಕ್ಕರೆಯ ಮಕ್ಕಳು, ದೇವರ ಮಕ್ಕಳು ನೀವಾಗಿದ್ದರೆ ದೇವರು ಹೇಳ್ತಾ ಇದ್ದಾರೆ, ನೀವು ದೇವರನ್ನ ಅನುಸರಿಸ್ರಿ, ಮನುಷ್ಯರನ್ನ ಅನುಸರಿಸಬೇಡಿ. ಯಾರನ್ನ ಅನುಸರಿಸಬೇಡಿ? ಮನುಷ್ಯರನ್ನ ಅನುಸರಿಸಬೇಡಿ, ಹಾಳಾಗೋಗ್ತೀರಾ. ದೇವರ ಮಕ್ಕಳಾಗಿದ್ದರೆ ನೀವು ದೇವರನ್ನ ಅನುಸರಣೆ ಮಾಡಿ. ದೇವರನ್ನ ಅನುಸರಣೆ ಮಾಡೋದು ಹೇಗೆ ಅಂದರೆ, ಯೇಸುವನ್ನು ನೋಡಿ, ಅವರೇ ದೇವರು ಮನುಷ್ಯನಾಗಿ ಬಂದು ಬದುಕಿ ತೋರಿಸಿದ್ರು ದೇವರನ್ನ ಹೇಗೆ ಅನುಸರಣೆ ಮಾಡೋದು, ದೇವರನ್ನ ಹೇಗೆ ಆರಾಧನೆ ಮಾಡೋದು ಅಂತ ಅವರು ಜೀವಿಸಿ ತೋರಿಸಿದ್ರು. ಹಾಗೆ ನಮಗೂ ಮಾಡಲಿಕ್ಕೆ ಯೇಸು ಹೇಳ್ಕೊಟ್ಟಿದ್ದಾರೆ. ಅವರನ್ನೇ ಅನುಸರಣೆ ಮಾಡಿ. ಕ್ರಿಸ್ತ ಯೇಸು, ಕೇಳಿಸ್ಕೊಳ್ಳಿ, ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರ ತಮ್ಮನ್ನೇ ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿರಿ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹಾಗಾದರೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ತಂದೆಯಾದ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿ ತಮ್ಮನ್ನು ಬಲಿ ಕೊಟ್ಟರು? ನಮ್ಮನ್ನು ಪ್ರೀತಿ ಮಾಡಿ. ಯಾರನ್ನ ಪ್ರೀತಿ ಮಾಡಿ? ನಾವು ತುಂಬ ಒಳ್ಳೆಯವರಾಗಿದ್ವಾ ಆವಾಗ? ಇಲ್ಲ, ನಾವು ಪಾಪಿಗಳಾಗಿದ್ವಿ. ವಾಕ್ಯ ಅದನ್ನೇ ನೀವು ಮೊದಲು ಓದಿದ್ದು. ದೇವರು ಪಾಪಿಯಾಗಿದ್ದ ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಯೇಸು ನನ್ನ ಬದಲಿಗೆ
ಪಾಪಿಯಾದ ನನ್ನ ಬದಲಿಗೆ ಈ ಭೂಮಿಗೆ ಬಂದು ನನ್ನ ಪಾಪ ಶಾಪಗಳನ್ನು ಹೊತ್ಕೊಂಡು ಶಿಲುಬೆ ಮೇಲೆ ಅವರು ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು ನನ್ನ ಬದಲಿಗೆ. ಆ ರೀತಿಯಾಗಿ ತಂದೆ ದೇವರಿಗೆ ಒಂದು ಸುಗಂಧ ಕಾಣಿಕೆಯನ್ನು ಅರ್ಪಿಸಿದರು ನನ್ನನ್ನು ಪ್ರೀತಿಸಿ. ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಮಕ್ಕಳು ಆಗಿದ್ದರೆ, ದೇವರ ಆತ್ಮ ನಿಮ್ಮಲ್ಲಿದ್ದರೆ ನೀವು ದೇವರಿಗೆ ಸುಗಂಧ ಕಾಣಿಕೆಯನ್ನು ಹೇಗೆ ಅರ್ಪಿಸ್ತೀರಿ ಗೊತ್ತಾ? ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿ ಮಾಡ್ತೀರಿ, ನೀವು ಎಲ್ಲರನ್ನು ಪ್ರೀತಿಸ್ತೀರಿ, ನಿಮ್ಮ ಜೀವನ ಪ್ರೀತಿಮಯವಾಗ್ತದೆ. ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನಗೆ ಶತ್ರು ಇರಬಾರ್ದು. ನಿನಗೆ ಯಾರಾದರೂ ಶತ್ರುಗಳಿದ್ದಾರೆ ಅಂದರೆ ನೀನು ವಿಶ್ವಾಸಿನೇ ಅಲ್ಲ, ಡಮ್ಮಿ ಪೀಸ್. ಒಳಗಡೆ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲ ನಿನ್ನಲ್ಲಿ, ಪಿಶಾಚಿ ಸೇರಿಕೊಂಡಿರುತ್ತೆ. ಪಿಶಾಚಿ ದ್ವೇಷದ ಆತ್ಮ, ಹೊಟ್ಟೆ ಕಿಚ್ಚಿನ ಆತ್ಮ, ಹಗೆತನದ ಆತ್ಮ, ಇದು ನಮ್ಮೊಳಗಡೆ ಇರ್ತದೆ. ನಿನ್ನೊಳಗಡೆ ಕ್ರಿಸ್ತ ಯೇಸುವಿನ ಆತ್ಮ ಇರುವಾಗ ಆ ಪವಿತ್ರಾತ್ಮರು ನಮಗೆ ಶಕ್ತಿ ಕೊಡ್ತಾರೆ ಶತ್ರುವನ್ನು ಕೂಡ ಪ್ರೀತಿಸಲಿಕ್ಕೆ. ನಿನ್ನನ್ನು ತುಂಬ ಜನ ದ್ವೇಷ ಮಾಡ್ಬೋದು, ಓಕೆ. ಯೇಸುವನ್ನು ಅನೇಕರು ದ್ವೇಷ ಮಾಡಿದರು, ಆದರೆ ಯೇಸು ಯಾರನ್ನೂ ದ್ವೇಷ ಮಾಡಿಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ನೀವು ಹೇಳ್ಬೋದು, ನನ್ನ ಪಕ್ಕದ ಮನೆಯವರು ನನ್ನನ್ನು ತುಂಬ ದ್ವೇಷ ಮಾಡ್ತಾರೆ, ನನ್ನನ್ನು ಕಂಡ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ, ಮಾಟ ಮಂತ್ರ ಎಲ್ಲ ಮಾಡಿ ಲಿಂಬೆಹಣ್ಣೆಲ್ಲ ಮನೆ ಮುಂದೆ ಹಾಕ್ತಾರೆ. ಹಾಕಲಿ, ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನೀನೇನು ಮಾಡ್ತೀಯ ಗೊತ್ತಾ? ನೀನು ಮೊಣಕಾಲು ಹಾಕಿ ಅವರಿಗಾಗಿ ಪ್ರಾರ್ಥಿಸ್ತೀಯ, ದೇವರೇ ಅವರನ್ನು ನಿನ್ನ ಪ್ರೀತಿಯಿಂದ ತುಂಬಿಸಪ್ಪ, ಅವರಿಗೆ ಏನು ಕೇಡಾಗದ ಹಾಗೆ ದೇವರೇ ಕೇಡಿಗನಿಂದ ಅವರನ್ನು ಕಾಪಾಡಪ್ಪ, ಅವರು ಯೇಸುವನ್ನು ಕಾಣುವಂತೆ ಅವರ ಕಣ್ಣುಗಳು ತೆರೆಯಪ್ಪ, ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಮಕ್ಕಳಿಗೆ ಒಳ್ಳೆಯದಾಗಲಪ್ಪ ಎಂದು ಹೃದಯದಿಂದ ಅವರಿಗೆ ಒಳ್ಳೆಯದನ್ನು ಬಯಸ್ತೀಯ. ಯಾವಾಗ ನಿನ್ನೊಳಗಡೆ ಯೇಸುವಿನ ಆತ್ಮ ಇದ್ದರೆ, ನಿನ್ನೊಳಗಡೆ ಪರಿಶುದ್ಧಾತ್ಮರಿದ್ದರೆ, ಇದೇನಾಗುತ್ತೆ ಗೊತ್ತಾ? ಇದು ದೇವರಿಗೆ ಒಂದು ಸುಗಂಧ ಕಾಣಿಕೆ ಆಗ್ತದೆ. ಅದಲ್ಲದೆ ನೀವು ಧೂಪ ಹಾಕೋದೆಲ್ಲ ದೇವರಿಗೆ ಬೇಕಾಗಿಲ್ಲ. ಧೂಪ ಎಲ್ಲರೂ ಹಾಕ್ತಾರೆ, ಜೀವ ಎಲ್ಲರೂ ಧೂಪ ಹಾಕ್ತಾರೆ. ಧೂಪ ಹಾಕೋದ್ರಿಂದ ಸೊಳ್ಳೆಗಳು ಹೋಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನಾದರೂ ಆಗೋದಿಲ್ಲ. ದೇವರಿಗೆ ಸುಗಂಧ ಕಾಣಿಕೆ, ಸುಗಂಧ ಪರಿಮಳ ಬರೋದು ಯಾವಾಗ ಗೊತ್ತಾ? ನಿನ್ನ ಶತ್ರುವನ್ನು ಪ್ರೀತಿ ಮಾಡಿದಾಗ. ನಿನಗೆ ದ್ರೋಹ ಮಾಡಿದವರು, ಮೋಸ ಮಾಡಿದವರು, ಅನ್ಯಾಯ ಮಾಡಿದವರು, ತೊಂದರೆ ಕೊಟ್ಟವರು ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ಅಕ್ಕಪಕ್ಕದಲ್ಲಿ, ಊರಿನಲ್ಲಿ, ಅಲ್ಲಿ ಇಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ನೀನು ದ್ವೇಷ ಮಾಡ್ದೇನೆ ಬದುಕೋಕ್ಕಾದರೆ, ಅವ್ರನ್ನ ಪ್ರೀತಿಸ್ತಾ ಬದುಕಲಿಕ್ಕಾದರೆ, ನೀನು ದೇವರನ್ನ ಅದರ ಮುಖಾಂತರ ಆರಾಧನೆ ಮಾಡ್ತೀಯ. ಯೇಸು ಆ ರೀತಿಯಲ್ಲಿ ಪಿತನನ್ನು ಆರಾಧಿಸಿದರು. ಶಿಲುಬೆ ಮೇಲೂ ಕೂಡ ಯೇಸು ಪಿತನನ್ನು ಹೇಗೆ ಆರಾಧಿಸಿದರು ಗೊತ್ತಾ? ಪಿತನೇ, ಇವರೇನು ಮಾಡುತ್ತಿದ್ದಾರೆ ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ ಎಂದು ಹೇಳುತ್ತಾ ಅವ್ರನ್ನ ಯಾರೆಲ್ಲ ಹಿಂಸಿಸಿದರೋ, ಅವಮಾನ ಪಡಿಸಿದರೋ, ತೊಂದರೆ ಕೊಟ್ಟರೋ ಅವ್ರನ್ನೆಲ್ಲ ಕ್ಷಮಿಸುತ್ತಾ ಪಿತನನ್ನು ಆರಾಧನೆ ಮಾಡಿದರು. ನಾವು ಆರಾಧನೆ ಮಾಡೋದು ಹೇಗೆ? ಮೊಣಕಾಲು ಹಾಕ್ಕೊಂಡು, ತಲೆ ಮೇಲೆ ಸೆರಗು ಹಾಕ್ಕೊಂಡು, ಕೈ ಎತ್ಕೊಂಡು, ಆರಾಧನೆ ತಂದೆಯೇ, ಆರಾಧನೆ ಯೇಸುವೆ ಅಂತ ಹಾಡಿಕೊಂಡು ನಮ್ಮ ಆರಾಧನೆ. ಯೇಸು ಆ ರೀತಿ ಆರಾಧನೆ ಮಾಡಿ ತೋರಿಸಿದ್ರ? ನಮಗೆ ತೋರಿಸಿದ್ರಾ? ಇಲ್ಲ. ಯೇಸು ನಮಗೆ ತೋರಿಸಿದ ಹಾಗೆ ನಮಗೆ ಪಿತನನ್ನು ಆರಾಧಿಸ್ಲಿಕ್ಕೆ ಆಗಬೇಕಾದ್ರೆ ನಮ್ಮೊಳಗಡೆ ಅವರ ಆತ್ಮ ಇದ್ದರೆ ಮಾತ್ರನೇ ಸಾಧ್ಯ. ಇಲ್ಲದೇ ಇದ್ದರೆ ತಾತನ ಕಾಲದಿಂದ ನಾವು ಹೀಗೆ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿಬಿಟ್ಟು, ಹೀಗೆ ಹಾಡ್ಕೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ಹಾಗೆ ಮಾಡಿಕೊಂಡು ಹೋಗ್ತೀವಿ. ತಾತ ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಅಲ್ಲೋಗಿ ಸೇರ್ಕೋಬೇಕಾಗತ್ತೆ ಆಮೇಲೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವನ್ನು ನೀವು ಪಡ್ಕೋಬೇಕು. ಯೇಸುವನ್ನು ಪಡ್ಕೋಬೇಕು. ನೀವು ಈ ಪ್ರಪಂಚದಲ್ಲಿ ಏನು ಪಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಈ ಪ್ರಪಂಚದಲ್ಲಿ ನೀವು ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಯೇಸುವನ್ನು ಪಡ್ಕೊಳ್ಳಿ. ಯೇಸುವನ್ನು ಪಡ್ಕೊಳ್ಳಿಕ್ಕಿರ್ತಕ್ಕಂಥ ಒಂದೇ ಒಂದು ದಾರಿ, ಈ ಶುಭ ಸಂದೇಶವನ್ನು ಆಲಿಸಿ, ದೇವರ ವಾಕ್ಯವನ್ನು ಆಲಿಸಿ 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 ಇದಕ್ಕಾಗಿ ಆಸೆಪಡಿ, ಇದಕ್ಕಾಗಿ ಆಸೆಪಟ್ಟು ವಾಕ್ಯವನ್ನು ಆಲಿಸಿ, ವಾಕ್ಯವನ್ನು ಆಲಿಸ್ತಾ 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 ನಿಮ್ಮೊಳಗಡೆ ದೇವರು ಆ ವಿಶ್ವಾಸವನ್ನು ಒಂದು ವರವಾಗಿ ನಿಮಗೆ ಕೊಡ್ತಾರೆ. ವಿಶ್ವಾಸದ ಮುಖಾಂತರ ನೀವು ಯೇಸುವನ್ನು ನಿಮ್ಮ ಒಳಗಡೆ ಸ್ವೀಕಾರ ಮಾಡ್ಬೋದು. ಇಲ್ಲದೇ ಇದ್ದರೆ ನಾವು ಯಾವ ಸಂಬಂಧದಲ್ಲಿರ್ತೀವಿ ಗೊತ್ತಾ? ಪಾಪದ ಸಂಬಂಧದಲ್ಲಿ, ಪಿಶಾಚಿಯ ಸಂಬಂಧದಲ್ಲಿ ಬದುಕ್ತೀವಿ, ಕ್ರೈಸ್ತರಾಗಿದ್ದರೂ ಕೂಡ. ಇವತ್ತು ಎಷ್ಟೋ ಜನ ಆ ರೀತಿಯಲ್ಲಿ ಜೀವನವನ್ನು ಜೀವಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರೊಬ್ಬರ ಜೀವನನೂ ಆ ರೀತಿ ಆಗಬಾರ್ದು. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ರೋಮ 6:20, ನಾವು
ಪಾಪದ ಸಂಬಂಧದಲ್ಲಿದ್ದಾಗ, ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವರ ಸಂಬಂಧಕ್ಕೆ ಒಳಗಾಗಿರಲಿಲ್ಲ. ಸಾಕು. ನೀವು ಪಾಪ ಸಂಬಂಧಕ್ಕೆ ಒಳಗಾಗಿದ್ದಾಗ ದೇವರ ಸಂಬಂಧಕ್ಕೆ ಒಳಗಾಗಿ ಇರಲಿಲ್ಲ. ನೋಡಿ, ನೀವು ಪಾಪ ಸಂಬಂಧದಲ್ಲಿರ್ತೀರಿ, ಇಲ್ಲ ಪವಿತ್ರಾತ್ಮನ ಸಂಬಂಧದಲ್ಲಿರ್ತೀರಿ. ಇದ್ರ ಮಧ್ಯದಲ್ಲಿ ಇನ್ನೊಂದು ಸಂಬಂಧ ಇಲ್ಲ. ಯೇಸುವಿನ ಸಂಬಂಧದಲ್ಲಿರ್ತೀರಿ, ಇಲ್ಲ ಪಿಶಾಚಿಯ ಸಂಬಂಧದಲ್ಲಿರ್ತೀರಿ. ಇದು ಎರಡರ ಮಧ್ಯದಲ್ಲಿ 50-50 ಒಂದು ಸಂಬಂಧ ಇಲ್ಲ. ನೀವು ಯಾವ ಸಂಬಂಧದಲ್ಲಿದ್ದೀರಿ? ನೀವು ಯೇಸುವಿನ ಸಂಬಂಧದಲ್ಲಿ ಇರೋದಾದರೆ ನಿಮ್ಮ ಜೀವನದಲ್ಲಿ ಯೇಸುವಿನಲ್ಲಿದ್ದ ಶಾಂತಿ ಸಮಾಧಾನ ಇರುತ್ತೆ, ಯೇಸು ಕ್ರಿಸ್ತನಲ್ಲಿದ್ದ ಆನಂದ ಇರುತ್ತೆ, ಯೇಸುವಿನಲ್ಲಿದ್ದ ಅದೇ ಪರಿಶುದ್ಧಾತ್ಮ ನಿಮ್ಮಲ್ಲಿರ್ತಾರೆ. ಯೇಸು ಕ್ರಿಸ್ತನು ಇಷ್ಟಪಟ್ಟ ಹಾಗೆ ನಿಮ್ಮ ಇಷ್ಟಗಳು ಆಗಿರ್ತದೆ ಈ ಭೂಮಿಯಲ್ಲಿ ಕೂಡ. ಯೇಸು ಆರಾಧಿಸಿದ ಹಾಗೆ ನೀವು ಪಿತನನ್ನು ಆರಾಧಿಸ್ತೀರಿ. ಯೇಸು ಜೀವಿಸಿದ ಹಾಗೆ ಜೀವಿಸ್ಲಿಕ್ಕೆ ಆಗ್ತದೆ. ಇದು ನಮ್ಮ ಬಲದಿಂದ ಆಗುವಂಥದ್ದಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮರು ನಮ್ಮಲ್ಲಿ ಈ ಜೀವನವನ್ನು ಜೀವಿಸ್ತಾರೆ. ನಮ್ಮ ಮುಖಾಂತರ ಯೇಸು ಕ್ರಿಸ್ತನು ನಮ್ಮ ಮುಖಾಂತರ ಜೀವಿಸ್ತಾರೆ. ಯೇಸು ನಮ್ಮ ಒಳಗಡೆ ಬರೋದು ಯಾಕೆ ಗೊತ್ತಾ? ನಮ್ಮಲ್ಲಿ ಜೀವಿಸಲಿಕ್ಕೆ, ನಮ್ಮ ಮುಖಾಂತರ ಜೀವಿಸಲಿಕ್ಕೆ ಅವರು ಬರೋದು. ಯೇಸು ಯಾಕೆ ಬರ್ತಾರೆ ನಮ್ಮಲ್ಲಿಗೆ? ನಮ್ಮ ಮುಖಾಂತರ ಜೀವಿಸಲಿಕ್ಕೆ. ಅವರಿಗಿಷ್ಟ, ನಿನ್ನ ಮುಖಾಂತರ ಜೀವಿಸಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ನಿನ್ನ ಪರ್ಮಿಷನ್ ಇಲ್ಲದೆ, ನೀನು ಒಪ್ಪಿಗೆ ಕೊಡದೆ ನಿನ್ನ ಒಳಗಡೆ ಅವರು ಬರಲ್ಲ. ನಿನ್ನನ್ನು ತಳ್ಕೊಂಡು ಅವರು ಬರಲ್ಲ. ಬಲಾತ್ಕಾರ ಮಾಡಿ ಬರೋದಿಲ್ಲ. ಪಿಶಾಚಿ ಬರ್ತಾನೆ ಬಲಾತ್ಕಾರ ಮಾಡಿ. ಯಾಕೆಂದರೆ ಬೈಬಲ್ ಹೇಳುತ್ತೆ, ಪಿಶಾಚಿ ಕಳ್ಳ ಯಾವತ್ತೂ ರಿಕ್ವೆಸ್ಟ್ ಮಾಡ್ಕೊಂಡು ಬರೋದಿಲ್ಲ. ನೀವು ಕೇಳಿಸ್ಕೊಂಡಿದ್ದೀರ, ಕಳ್ಳ ಯಾವುದಾದ್ರೂ ಮನೆಗೆ ಎಕ್ಸ್ಕ್ಯೂಸ್ ಮೀ, ನಾನಿವತ್ತು ನಿಮ್ಮ ಮನೆಗೆ ಕಣ್ಣು ಹಾಕಲಿಕ್ಕೆ ಬರಲ್ಲ ಅಂತ ಕೇಳ್ಕೊಂಡು ಬರ್ತಾನ? ಬರೋದಿಲ್ಲ. ಕಳ್ಳ ಬರೋದು ಬಲಾತ್ಕಾರವಾಗಿಯೇ, ಫೋರ್ಸ್ಫುಲಿ ಬರ್ತಾನೆ. ಕಳ್ಳ ಬರೋದು ಕಳ್ತನ ಮಾಡೋದಕ್ಕೆ ಮಾತ್ರನೇ, ನಾಶ ಮಾಡೋದಕ್ಕೋಸ್ಕರ ಮಾತ್ರನೇ, ಒಳ್ಳೇದು ಮಾಡೋದಕ್ಕೋಸ್ಕರ ಅಲ್ಲ. ಆದರೆ ಕಳ್ಳನ್ನು ಆಲ್ರೆಡಿ ಒಳಗಡೆ ಸೇರಿಸ್ಕೊಂಡು ಬಿಟ್ಟಿದ್ದೀವಿ ನಾವು. ಅರ್ಥ ಆಗ್ತಿದೆಯಾ? ಈಗ ಯೇಸು ಕ್ರಿಸ್ತರು ಕಳ್ಳನ ಹಾಗೆ ಬರೋದಿಲ್ಲ, ಅಥವಾ ಕಳ್ಳ ಅಲ್ಲ. ಅವರು ಕಳ್ಳನ ರೀತಿಯಲ್ಲಿ ಬರೋದು ಸೆಕೆಂಡ್ ಕಮ್ಮಿಂಗ್, ಅಂದರೆ ಅನಿಶ್ಚಿತ ಗಳಿಗೆಯಲ್ಲಿ ಬರ್ತಾರೆ. ಅದಲ್ಲ, ಈಗ ನಿನ್ನ ಒಳಗಡೆ ಬರಬೇಕಲ್ಲ ಅವರು. ನಿನ್ನ ಒಳಗಡೆ ಅವರು ಬರೋದು ಭಾಳ ಡೀಸೆಂಟಾಗಿ ಬರ್ತಾರೆ. ಅರ್ಥ ಆಗ್ತಿದೆಯಾ ನಿನಗೆ? ಡೀಸೆಂಟಾಗಿ ಬರೋದಂದ್ರೇನು? ಮನೆ ಬಾಗಿಲು ಓಪನ್ ಇದ್ದರೂ ಕೂಡ ಒಳಗಡೆ ಬರಲ್ಲ. ದ್ಯಾಟ್ ಈಸ್ ಡೀಸೆನ್ಸಿ. ಬೆಲ್ ಮಾಡ್ತೀವಿ. ನೀವೊಂದು ಮನೆ ಹತ್ರ ಹೋಗಿ ನಿಂತ್ಕೊಂಡಾಗ ಬೆಲ್ ಮಾಡ್ತೀರಿ, ಅಥವಾ ನಾಕ್ ಮಾಡ್ತೀರಿ, ತಟ್ತೀರಿ. ನಾನು ಒಳಗಡೆ ಬರ್ಬೋದಾ? ಎಕ್ಸ್ಕ್ಯೂಸ್ ಮೀ ಕೆನ್ ಐ ಕಮ್ ಇನ್? ನಾನು ಒಳಗಡೆ ಬರ್ಬೋದಾ ಅಂತ ಕೇಳ್ತೀರಿ. ಅದು ಡೀಸೆನ್ಸಿ. ಯೇಸು ಡೀಸೆಂಟ್. ಈ ಪಿಶಾಚಿಗೆ ಡೀಸೆನ್ಸಿ ಇಲ್ಲ. ಅವನೊಂದು ರೀತಿ ಎಮ್ಮೆ ಥರ ಹೀಗೆ ನುಗ್ಗಿ ಬರ್ತಾ ಇರ್ತಾನೆ ಒಳಗಡೆ, ಎಲ್ಲಿ ಬೇಕಲ್ಲಿ. ನಮ್ಮ ಜೀವನ ಹಾಳು ಮಾಡ್ಕೊಂಡು ಹೋಗ್ತಾನೆ. ಕೆಲವು ಈ ಪಿಶಾಚಿನ ಒಳಗಡೆ ನೀವು ಆಲ್ರೆಡಿ ಬಿಟ್ಟುಬಿಟ್ಟಿದ್ದೀರಿ. ಅದಕ್ಕೆ ನಮ್ಮ ಜೀವನವೂ ಎಮ್ಮೆಗಳ ಥರ ಆಗಿಬಿಟ್ಟಿದೆ. ಎಲ್ಲಿ ಬೇಕಲ್ಲಿ ಮೇಯ್ಕೊಂಡು ತಿನ್ಕೊಂಡು ಸಗಣಿ ಹಾಕ್ಕೊಂಡು, ಎಲ್ಲಿ ಬೇಕಲ್ಲಿ ಮಲ್ಕೊಂಡು, ಏನು ಬೇಕಲ್ಲಿ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಸಂಡೇ ಮಾತ್ರ ಗೋದ್ಲಿ ಒಳಗಡೆ ಇರ್ತೀವಿ. ಭಾನುವಾರ ಎಲ್ಲಿರ್ತೀವಿ? ಚರ್ಚ್ ಒಳಗಡೆ ಇರ್ತೀವಿ. ಏನು ಪ್ರಯೋಜನ ಆಯಿತು ಆ ರೀತಿ ಒಂದು ಎಮ್ಮೆ ಜೀವನ ಜೀವಿಸಿ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಒಳಗಡೆ ಯೇಸು ಕ್ರಿಸ್ತರು ಬಂದ ಮೇಲೆ ನಮ್ಮ ಜೀವನ ಶಿಸ್ತಾಗುತ್ತೆ. ಯಾಕೆಂದರೆ ವೆನ್ ಯು ರಿಸೀವ್ ದ ಡೀಸೆಂಟ್ ಒನ್, ಯುವರ್ ಲೈಫ್ ವಿಲ್ ಬಿಕಮ್ ಡೀಸೆಂಟ್. ನಮ್ಮ ಜೀವನ ಒಂದು ಶಿಸ್ತಿಗೆ ಬರುತ್ತೆ. ಯಾವ ಶಿಸ್ತಿಗೆ? ಸ್ವರ್ಗದ ಶಿಸ್ತಿಗೆ ಬರುತ್ತೆ. ಭೂಮಿ ಶಿಸ್ತಲ್ಲ ನಮಗೆ ಬೇಕಾಗಿರೋದು. ನಮ್ಮ ಜೀವನ ಸ್ವರ್ಗೀಯ ಶಿಸ್ತಿಗೆ ಬರುತ್ತೆ. ಇಲ್ಲಾಂದರೆ ನಾಟಕ ಮಾಡ್ಕೊಂಡು ಬದುಕಬೇಕಾಗುತ್ತೆ. ನಾಟಕೀಯವಾದ ಒಂದು ಕಪಟತನದ ಜೀವನವನ್ನು ನಾವು ಜೀವಿಸಬೇಕಾಗ್ತದೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ನಾಟಕೀಯವಾಗಿ ಬದುಕ್ತಾ ಇದ್ದೀವಿ. ಕ್ರಿಶ್ಚಿಯನ್ಸ್ ಥರ, ಆದರೆ ಕ್ರಿಸ್ತನ ಒಳಗಡೆ ಇಲ್ಲ. ಪವಿತ್ರಾತ್ಮ ಇರೋ ಥರ, ಆದರೆ ಪವಿತ್ರಾತ್ಮ ಒಳಗಡೆ ಇರೋದಿಲ್ಲ. ಒಂದು ರೀತಿ ಸಮಾಧಿ ಥರ. ಸಮಾಧಿಯಲ್ಲಿ ಏನಿರುತ್ತೆ? ಜೀವ ಇರೋದಿಲ್ಲ. ಅದೇ ರೀತಿ ಎಷ್ಟೋ ಜನರ ಜೀವನ ಆ ರೀತಿಯಲ್ಲಿ ಆಗಿದೆ. ಇವತ್ತು ನಮ್ಮ ಒಳಗಡೆ ನಾವು ಯಾರನ್ನ ಕರ್ಕೋಬೇಕು? ಯೇಸು ಕ್ರಿಸ್ತರನ್ನ ಕರ್ಕೋಬೇಕು. ಅದಕ್ಕೆ ವಾಕ್ಯ ಹೇಳಿದ್ದು, ನಾನು ಬಾಗಿಲ ಬಳಿಯಲ್ಲಿ ನಿಂತೇನು ಮಾಡ್ತಾ ಇದ್ದೇನೆ? ಹೇಗೆ ತಡ್ತಾ ಇದ್ದಾರೆ? ಈಗ ಮಾತಾಡ್ತಾ ಇರೋದ್ರ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ? ನಿನ್ನ ಹೃದಯದ ಬಾಗಿಲನ್ನು
ನಿನ್ನ ಹೃದಯದ ಬಾಗಿಲನ್ನು ಯೇಸು ಏನು ಮಾಡ್ತಾ ಇದ್ದಾರೆ? ತಟ್ತಾ ಇದ್ದಾರೆ. ಯಾಕೆ ತಟ್ತಾ ಇದ್ದಾರೆ ಗೊತ್ತಾ? ಯಾಕೆ ತಟ್ತಾ ಇದ್ದಾರೆ ಅಂತ ಹೇಳಿದೆ? ಸರಿಯಾಗಿ ಗಮನಿಸಿ. ಈ ಕಡೆ ಯೇಸು ನಿನ್ನ ಬಾಗಿಲನ್ನು, ನಿನ್ನ ಹೃದಯದ ಬಾಗಿಲನ್ನು ಯಾಕೆ ತಟ್ತಾ ಇದ್ದಾರೆ ಗೊತ್ತಾ? ಇನ್ನು ಮುಂದೆ ಅವರು ನಿನ್ನ ಮುಖಾಂತರ ಜೀವಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಇಷ್ಟು ದಿನ ಪಿಶಾಚಿಗೆ ನಿನ್ನ ದೇಹ ಬಿಟ್ಟುಕೊಟ್ಟೆ. ಪಿಶಾಚಿಗೆ ನಿನ್ನ ದೇಹ ಬಿಟ್ಟುಕೊಟ್ರೆ ಅವನಿಗೇನು ಆಸೆ ಇದೆಯೋ ಅದೆಲ್ಲ ನಿನ್ನ ಮನಸ್ಸಿಗೆ ಕೊಡ್ತಾನೆ. ನೀನು ಅದೆಲ್ಲ ಮಾಡ್ತೀಯ. ಅವನ ಜೊತೆಗೆ ಹೋಗು, ಆ ಹುಡುಗನ ಜೊತೆಗೆ ಹೋಗು, ಈ ಹುಡುಗಿ ಜೊತೆಗೆ ಹೋಗು, ಮೊಬೈಲ್ ಫೋನಲ್ಲಿ ಏನೆಲ್ಲ ಬರ್ತಾಯಿದೆಯೋ ಅಶುದ್ಧವಾದದ್ದು ಅಶ್ಲೀಲವಾದದ್ದು ಎಲ್ಲ ನೋಡು, ಫ್ರೆಂಡ್ಸ್ಗೆ ಶೇರ್ ಮಾಡು. ಇಷ್ಟ ಬಂದ ಹಾಗೆ, ಮನಸ್ಸಿಗೆ ಇಷ್ಟ ಬಂದ ಹಾಗೆ, ದೇಹದ ಇಚ್ಛೆಗೆ ಅನುಸಾರವಾಗಿ ಎಲ್ಲವನ್ನು ಮಾಡು. ಇದೆಲ್ಲ ಮಾಡಿಸೋದು ಯಾರು? ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮ. ಯಾವ ಆತ್ಮ? ದುರಾತ್ಮ, ಪಿಶಾಚಿ ಆತ್ಮ. ಅವನನ್ನು ಕೊಲೆ ಮಾಡು, ಅವಳನ್ನ ರೇಪ್ ಮಾಡು, ಅಪ್ಪ ಅಮ್ಮನಿಗೆ ಮೋಸ ಮಾಡು, ಕುಡಿ, ನಿನಗೆ ಮೋಸ ಆಗಿದೆ, ನೀನು ಬದುಕಬಾರ್ದು, ಸಾಯಿ, ಸೂಸೈಡ್ ಮಾಡ್ಕೋ, ಟ್ಯಾಬ್ಲೆಟ್ ತಗೋ, ನೇಣು ಹಾಕೋ. ಆಲೋಚನೆ ಯಾರು ಕೊಡ್ತಾರೆ ನಿನ್ನ ಒಳಗಡೆಯಿಂದ? ಪಿಶಾಚಿ. ಪರಿಶುದ್ಧಾತ್ಮರು ನಿನ್ನ ಒಳಗಡೆ ಬಂದ ಮೇಲೆ, ಯೇಸುವಿನ ಆತ್ಮ ನಿನ್ನ ಒಳಗಡೆ ಬಂದ ಮೇಲೆ, ಯೇಸು ಜೀವಿಸಿದ ಹಾಗೆ ಜೀವಿಸಲಿಕ್ಕೆ ಬೇಕಾದ ಪ್ರೇರಣೆ ಕೊಡ್ತಾರೆ. ನಿನ್ನೊಳಗಡೆ ಪರಿಶುದ್ಧಾತ್ಮರಿದ್ದಾರೋ ದುರಾತ್ಮರಿದ್ದಾರೋ ಅಂತ ನೀನೇ ಕಂಡುಹಿಡ್ಕೋಬೋದು. ನಿನ್ನೊಳಗಡೆ ಪರಿಶುದ್ಧಾತ್ಮರು ಇರೋದಾದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಹಾಗೆ ಜೀವಿಸಲಿಕ್ಕೆ ಬೇಕಾದ ಆಸಕ್ತಿಯನ್ನು ಪರಿಶುದ್ಧಾತ್ಮರು ಉಂಟು ಮಾಡ್ತಾರೆ. ಇದು ನಮ್ಮ ಮನುಷ್ಯನಿಂದ ಬರೋದಿಲ್ಲ. ಇದು ಯಾವ ಮನುಷ್ಯನಿಗೂ ಬರೋದಿಲ್ಲ. ಯಾವ ಮನುಷ್ಯನೂ ಸರಿ ಇಲ್ಲ. ಬೈಬಲ್ ಹೇಳುತ್ತೆ, ನೋ ಒನ್ ಈಸ್ ರೈಚಸ್, ನಾಟ್ ಈವನ್ ಒನ್. ನೀತಿವಂತ ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ರೋಮ 3:23 ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ. ಮಾನವರೆಲ್ಲರೂ ಎಲ್ಲರೂ ಈ ಪವಿತ್ರಾತ್ಮನನ್ನು ಕಳ್ಕೊಂಡವರೇ, ದೇವರಾತ್ಮನನ್ನು ಕಳ್ಕೊಂಡವರೇ. ಒಬ್ಬರಲ್ಲೂ ದೇವರಾತ್ಮ ಇಲ್ಲ. ದೇವರಾತ್ಮ ಇರೋ ಥರ ನಾಟಕ ಮಾಡ್ತೀವಿ ಅಷ್ಟೇ ನಾವು. ದೇವರಾತ್ಮ ಇರೋ ಥರ ಕೈ ತಟ್ತೀವಿ, ಹಾಡ್ತೀವಿ, ಕುಣಿತೀವಿ, ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಸಂಪ್ರದಾಯಗಳನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೋಡಿದವ್ರು ತಿಳ್ಕೊಬೇಕು ಇವರಲ್ಲಿ ದೇವರಾತ್ಮ ಇದ್ದಾರೆ ಅಂತ. ಪ್ರಯೋಜನ ಇಲ್ಲ. ನಾಟಕ ಮಾಡಿ ಯಾರನ್ನು ಮೆಚ್ಚಿಸಿ ಏನು ಪ್ರಯೋಜನ ಇಲ್ಲ. ನಿನ್ನ ಒಳಗಡೆ ದೇವರಾತ್ಮ ಇದ್ದರೆ ನಿನ್ನ ಹೃದಯದ ಆಸೆ ಯೇಸುವಿನ ಹೃದಯದ ಆಸೆ ಆಗಿರ್ತದೆ. ನಿನ್ನೊಳಗಡೆ ಪರಿಶುದ್ಧಾತ್ಮರಿದ್ದರೆ ನಿನ್ನ ಹೃದಯದ ಆಸೆ ಯೇಸುವಿನ ಹೃದಯದಲ್ಲಿರುವ ಆಸೆ ನಿನ್ನ ಆಸೆ ಆಗಿರ್ತದೆ. ಯೇಸು ಯಾರಿಗಾಗಿ ಬದುಕಿದ್ರು? ತಂದೆ ದೇವರನ್ನ ಮೆಚ್ಚೋದಕ್ಕೋಸ್ಕರ. ಹಾಗೆ ನಿನ್ನ ಬದುಕಿನ ಆಸೆ ಏನಾಗಿರ್ತದೆ ಗೊತ್ತಾ? ಸುತ್ತಮುತ್ತಲು ಇವ್ರನ್ನ ಮೆಚ್ಚಿಸ್ಬೇಕು, ಅವ್ರನ್ನ ಮೆಚ್ಚಿಸ್ಬೇಕು, ಅವನ್ನ ಮೆಚ್ಚಿಸ್ಬೇಕು, ಇವನ್ನ ಮೆಚ್ಚಿಸ್ಬೇಕಲ್ಲ. ಸ್ವರ್ಗದಲ್ಲಿರುವ ಅಪ್ಪನನ್ನು ಮೆಚ್ಚಿಸ್ಬೇಕು. ನನಗೊಬ್ಬರು ತಂದೆ ಇದ್ದಾರೆ, ಅವರು ಭೂಸ್ವರ್ಗಗಳ ಒಡೆಯರು, ಸೃಷ್ಟಿಕರ್ತ ದೇವರಾಗಿದ್ದಾರೆ. ಅವ್ರನ್ನ ನಾನು ಮೆಚ್ಚಿಸ್ಬೇಕು ಎಂಬ ಆಸೆ ನನ್ನೊಳಗಡೆ ಬರುತ್ತೆ. ಇವತ್ತು ನಿನ್ನ ಆಸೆ ಏನು? ಹಲೋ, ಇವತ್ತು ನಿಮ್ಮ ಹೃದಯದ ಆಸೆ ಏನು? ನಿಮ್ಮ ಮನಸ್ಸಿನ ಆಸೆ ಏನು? ಎಲ್ಲ ನಿಮ್ಮ ಆಸೆಗಳೇ, ಶರೀರದ ಆಸೆಗಳೇ, ಲೋಕದ ಆಸೆಗಳೇ ಅಲ್ವಾ? ಹೌದೋ ಅಲ್ವೋ? ಈ ಆಸೆ ಹೋಗಬೇಕಾದ್ರೆ ಯಾರು ಬರಬೇಕು ಒಳಗಡೆ? ಯೇಸು ಬಂದರೆ ಮಾತ್ರನೇ ಜೀವನ ಚೇಂಜ್ ಆಗೋದು. ಯೇಸು ಬಂದರೆ ಮಾತ್ರನೇ ನಮ್ಮ ಜೀವನ. ಯೇಸು ಬಾರದೇ ಇದ್ದರೆ ಹೀಗೆ ಇರ್ತೀವಿ. ಇದರಿಂದ ಆಗುವ ನಷ್ಟ ಏನು? ಅದು ನಿಮಗೆ ಗೊತ್ತಾಗಬೇಕು. ಇದರಿಂದ ಆಗುವ ನಷ್ಟ ಏನು ಗೊತ್ತಾ? ನಿತ್ಯ ಮರಣ. ಈ ಲೋಕದಲ್ಲಿ ನಿಮಗೇನು ಗೊತ್ತಾಗಲ್ಲ. ಈ ಪ್ರಪಂಚದಲ್ಲಿ ಜೀವಿಸುವಾಗ ನಿಮಗೆ ಗೊತ್ತಾದರೂ ನಿಮಗೆ ಸೆನ್ಸ್ ಮಾಡಲಿಕ್ಕಾಗಲ್ಲ. ಗೊತ್ತಾಗುತ್ತೆ ಯಾರಿಗೆ ಅಂದರೆ ಪರಿಶುದ್ಧಾತ್ಮ ಇರುವವರಿಗೆ ಗೊತ್ತಾಗುತ್ತೆ. ಪವಿತ್ರಾತ್ಮ ಇಲ್ಲದಿದ್ದವನಿಗೇನು ಗೊತ್ತಾಗಲ್ಲ. ಯಾವ ಥರ ವ್ಯತ್ಯಾಸ ಅಂತ ಹೇಳ್ತೀನಿ ಕೇಳಿ. ಹೆಣಕ್ಕೆ ಅದ್ರ ಮೇಲೆ ಸೊಳ್ಳೆ ಕೂತ್ಕೊಂಡ್ರೆ ಅದು ಕೊಳ್ತು ಹೋದರೆ ಹೆಣಕ್ಕೆ ಗೊತ್ತಾಗೋದಿಲ್ಲ. ಆದರೆ ಹೆಣದ ಪಕ್ಕದಲ್ಲಿ ಜೀವ ಇರೋ ಮನುಷ್ಯ ಒಬ್ಬ ನಿಂತ್ಕೊಂಡ್ರೆ ಅವನಿಗೆ ಗೊತ್ತಾಗುತ್ತೆ ಹೆಣ ಕೊಳಿತಾ ಇದೆ. ಗೊತ್ತಾಗುತ್ತಾ? ಹೆಣಕ್ಕೆ ಏನಂದ್ರೆ ಗೊತ್ತಾಗುತ್ತಾ? ಅದೇ ರೀತಿ ಪವಿತ್ರಾತ್ಮ ಇರೋಬ್ಬ ಮನುಷ್ಯ ನಿನ್ನ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ಗೊತ್ತಾಗುತ್ತೆ ಅಥವಾ ಅವಳಿಗೆ ಗೊತ್ತಾಗುತ್ತೆ ನಿನ್ನ ಆತ್ಮದ ಪರಿಸ್ಥಿತಿ ಏನು ಅಂತ, ನಿನ್ನ ಜೀವನದ ಪರಿಸ್ಥಿತಿ ಏನು ಅಂತ. ಜೀವ ಇರ್ತಕ್ಕಂಥ ಒಬ್ಬ ದೇವರ ಮಗ ನಿನ್ನ ಮುಂದೆ ನಿಂತ್ಕೊಂಡಾಗ ಅವಳಿಗೆ ಗೊತ್ತಾಗುತ್ತೆ. ಆದರೆ ನೀನು ಹೆಣ ಆಗಿರೋದ್ರಿಂದ, ಆತ್ಮದಲ್ಲಿ ಸತ್ತೋಗಿರೋದ್ರಿಂದ ನಿನ್ನ ಪರಿಸ್ಥಿತಿ ನಿನಗೆ ಗೊತ್ತಾಗೋದಿಲ್ಲ. ಮಾನವರೆಲ್ಲರೂ ಆತ್ಮದಲ್ಲಿ ಸತ್ತವರಾಗಿದ್ದರಿಂದಾನೇ ಸ್ವರ್ಗದಿಂದ ಒಬ್ಬರು ಇಳಿದು ಬರಬೇಕಾಗಿ ಬಂತು ಈ ಭೂಮಿಗೆ. ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ ಎಂದು ಹೇಳಿ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ನಿಂತ್ಕೊಂಡ್ರು. ಎಲ್ಲ ಮಾನವರಲ್ಲೂ ಇದ್ದಿದ್ದು ಮರಣ ಮಾತ್ರ. ಒಬ್ಬನಿಗೂ ದೇವರನ್ನ ಹುಡುಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಡೆಡ್ಡೆ. ಆತ್ಮದಲ್ಲಿ ಎಲ್ಲರೂ
ಸತ್ತವರಾಗಿದ್ದರು. ಅದನ್ನೇ ಬೈಬಲ್ ಹೇಳಿದ್ದು, ನಾನು ಹೇಳ್ತಾ ಇರೋದಲ್ಲ, ದೇವರೇ ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದಾರೆ. ರೋಮ 3:23 ಮಾನವರೆಲ್ಲರೂ ಪಾಪಿಗಳೇ ಅಂದರೆ ಏನು ಅರ್ಥ ಗೊತ್ತಾ? ದೇವರಿಂದ ದೂರ ಆದವರೇ, ಆತ್ಮದಲ್ಲಿ ಸತ್ತವರು ಅಂತ ಅರ್ಥ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತದೆ, ನಾವೆಲ್ಲರೂ ಕೂಡ ಆತ್ಮಿಕವಾಗಿ ಸತ್ತು ಹೋಗಿದ್ವಿ ದೇವರ ದೃಷ್ಟಿಯಲ್ಲಿ. ಅಂದರೆ ಒಂದು ರೀತಿಯಲ್ಲಿ ಅರ್ಥ ಆಗೋ ಥರ ಹೇಳೋದಾದರೆ ಹೆಣ ಆಗಿದ್ವಿ. ಏನಾಗಿದ್ವಿ? ಹೆಣ ಆಗಿದ್ವಿ. ಎಲ್ಲಿ ಹೆಣ ಆಗಿದ್ವಿ? ಒಳಗಡೆ ಹೆಣ ಆಗಿದ್ವಿ ನಾವು. ಶರೀರದಲ್ಲಿ ಜೀವ ಇದೆ, ಮಾತಾಡ್ತೀವಿ, ದುಡಿತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಒಳಗಡೆ ಹೆಣ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಯೇಸು ಬಂದು ಮೊದಲು ಶುಭ ಸಂದೇಶ ಸಾರಿದರು. ಅದಾದಮೇಲೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಸಭೆ ಕಟ್ಟಿದರು, ಅಪೊಸ್ತಲರನ್ನು ಆರಿಸ್ಕೊಂಡ್ರು. ಅವರಿಗೆ ಹೇಳಿದರು, ನೀವು ಹೋಗಿ ಎಲ್ಲರಿಗೂ ಶುಭ ಸಂದೇಶ ಹೇಳಿ, ಎಲ್ಲರಿಗೂ ರಕ್ಷಣೆ ಬಗ್ಗೆ ಹೇಳಿ, ಎಲ್ಲರಲ್ಲೂ ಪಾಪ ಪ್ರಜ್ಞೆ ಬರಲಿ, ಎಲ್ಲರಲ್ಲೂ ದೈವ ಪ್ರಜ್ಞೆ ಬರಲಿ, ಎಲ್ಲರಲ್ಲೂ ವಿಶ್ವಾಸ ಬರಲಿ, ಎಲ್ಲರಲ್ಲೂ ಪವಿತ್ರಾತ್ಮ ಬರಲಿ, ಎಲ್ಲರಲ್ಲೂ ಜೀವ ಬರಲಿ, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಿ. ಹೇಗೆ ಸಾಧ್ಯ ಇದು? ಶುಭ ಸಂದೇಶದ ಮುಖಾಂತರ. ಎಲ್ರಿಗೂ ಸೌಖ್ಯ ಸಿಕ್ಕಲಿ ಅಲ್ಲ ಶುಭ ಸಂದೇಶದ ಉದ್ದೇಶ. ನಿಮ್ಮ ಸೌಖ್ಯನೂ ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿ ಸಿಗಲಿ ಅಂತನೂ ಅಲ್ಲ, ಮದುವೆ ಆಗೋದು, ಮಕ್ಕಳಾಗೋದು, ಜಾಬ್ ಸಿಗೋದು, ಇದು ಯಾವುದೂ ಅಲ್ಲ ಶುಭ ಸಂದೇಶದ ಉದ್ದೇಶ ಅಲ್ಲ. ಆದರೆ ಇವತ್ತು ಧ್ಯಾನ ಕೇಂದ್ರಗಳು, ಅನೇಕ ಕಡೆಗಳಲ್ಲಿ ಅನೇಕ ಧ್ಯಾನ ಕೇಂದ್ರಗಳು, ಅನೇಕ ಬೋಧನೆಗಳು ಇದನ್ನೇ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಜನ. ಅದ್ರ ಹಿಂದೆ ಭಕ್ತಾದಿಗಳಾಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಆದರೆ ನಿಜವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಏನು ಕೊಟ್ಟರು ಕೇಳಿದರೆ, ಏನು ಕೊಟ್ಟರು? ಯೇಸು ಈ ಭೂಮಿಗೆ ಬಂದು ನಮಗೆ ಏನು ಕೊಟ್ಟರು ಕೇಳಿದರೆ, ಆ ಪವಿತ್ರ ಆತ್ಮನನ್ನು ಕೊಟ್ಟರು. ಏನನ್ನು ಕೊಟ್ಟರು? ಪವಿತ್ರ ಆತ್ಮನನ್ನು ಕೊಡಲಿಕ್ಕೆ ಯೇಸು ಬಂದಿದ್ದು. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಆ ದೈವದತ್ತ ಮಹಿಮೆಯನ್ನು ಕಳ್ಕೊಂಡವರೇ. ನಿನ್ನೊಳಗಡೆ ಮಹಿಮೆ ಬಂದರೆ ಏನಾಗುತ್ತೆ? ನೀನು ಮಹಿಮೆ ಜೀವನ ಜೀವಿಸ್ತೀಯ ಅಷ್ಟೇ. ನಿನ್ನೊಳಗಡೆ ಮಹಿಮೆ ಬಂದರೆ ನೀನು ಮಹಿಮೆಯ ಜೀವನ ಜೀವಿಸ್ತೀಯ. ನಿನ್ನೊಳಗಡೆ ಈ ಮಹಿಮೆ ಬಾರದೇ ಇದ್ದರೆ ನಿನಗಿಷ್ಟ ಬಂದಂಗೆ ಬದುಕ್ತೀಯ ಅಷ್ಟೇ ವ್ಯತ್ಯಾಸ. ಪರಿಶುದ್ಧಾತ್ಮರು ನಮ್ಮ ಒಳಗಡೆ ನಿಜವಾಗಲೂ ಬಂದ ಮೇಲೆ ನಮಗೆ ನಮ್ಮ ಇಷ್ಟದ ಪ್ರಕಾರ ಬದುಕಲಿಕ್ಕೆ ಆಗಲ್ಲ. ನಮಗೆ ಇಷ್ಟಗಳು ಬರೋದಿಲ್ಲ ಅಂತ ಅಲ್ಲ, ಈ ಶರೀರದಲ್ಲಿ ಎಲ್ಲ ಥರದ ಇಷ್ಟಗಳು ಬರುತ್ತೆ. ಆದರೆ ಆ ಇಷ್ಟದ ಪ್ರಕಾರ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇಷ್ಟದ ಪ್ರಕಾರ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ನಮ್ಮ ಒಳಗಡೆ ಪರಿಶುದ್ಧಾತ್ಮರು ಇರ್ತಾರೆ. ನಿಮ್ಮೊಳಗಡೆ ಪರಿಶುದ್ಧಾತ್ಮರು ಬಂದ ಮೇಲೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಆಸೆ ಏನಾಗುತ್ತೆ ಗೊತ್ತಾ? ದೇವರನ್ನ ಮಹಿಮೆ ಪಡಿಸ್ಬೇಕು. ಅಪ್ಪನಿಗಿಷ್ಟ ಆಗೋ ಹಾಗೆ ನಾನು ಬದುಕಬೇಕು. ಯಾರಿಗೆ? ಗಂಡನಿಗಿಷ್ಟ ಆಗೋ ಹಾಗೆ ಅಲ್ಲ, ಹೆಂಡತಿಗಿಷ್ಟ ಆಗೋ ಹಾಗೆ ಅಲ್ಲ, ಫ್ರೆಂಡ್ಸಿಗಿಷ್ಟ ಆಗೋ ಹಾಗೆ ಅಲ್ಲ, ಅಪ್ಪ ಅಮ್ಮನಿಗಿಷ್ಟ ಆಗೋ ಹಾಗೇನೂ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ತಂದೆಯಾದ ದೇವರಿಗಿಷ್ಟ ಆಗುವ ಹಾಗೆ ನಾನು ಬದುಕಬೇಕು ಎಂಬ ಆಸೆ ಒಳಗಡೆಯಿಂದ ಬರುತ್ತೆ. ಆಗ ಬೈಬಲ್ ಎತ್ಕೊಳ್ತೀವಿ, ಆಗ ಬೈಬಲ್ ಓದೋ ಆಸೆ ಬರುತ್ತೆ. ಈಗ ನಿಮಗೆ ಬೈಬಲ್ ಓದೋ ಆಸೆ ಇದೆಯಾ? ನಿಜವಾಗಲೂ? ನಿಜವಾದ ಪವಿತ್ರ ಆತ್ಮ ಇದ್ದರೆ ಬೈಬಲ್ ಓದಬೇಕು ಎಂಬ ಆಸೆ ಬರುತ್ತೆ. ಯಾಕೆಂದರೆ ನಿಮ್ಗೆ ಜೀವ ಇದೆ. ಊಟ ಮಾಡಬೇಕು ಎಂಬ ಆಸೆ ಯಾರಿಗಿರುತ್ತೆ? ಹೆಣಕ್ಕಿರುತ್ತಾ? ಜೀವ ಇರೋರಿಗಿರುತ್ತಾ? ಹೆಣಕ್ಕೇನಾದರೂ ನೀರು ಕುಡಿಯೋ ಆಸೆ ಇರುತ್ತಾ? ಏನಿಲ್ಲ. ಆತ್ಮದಲ್ಲಿ ಸತ್ತಿರ್ತಕ್ಕಂಥವರಿಗೆ ಬೈಬಲ್ ಓದಬೇಕು, ದೇವ್ರನ್ನ ಆತ್ಮದಿಂದ ಆರಾಧನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ದೇವ್ರನ್ನ ಸ್ತುತಿ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಇದು ಯಾವುದೂ ಆಸೆ ಇಲ್ಲ. ಆಸೆ ಇಷ್ಟೇ, ಚೆನ್ನಾಗಿ ಓದಬೇಕು, ಓದಿಸ್ಬೇಕು, ದುಡಿಬೇಕು, ಕತ್ತೆ ಥರ ದುಡಿತಾನೆ ಇರಬೇಕು. ಕಾಯಿಲೆ ಬಂದರೆ ಯಾವುದಾದ್ರೂ ಧ್ಯಾನ ಕೇಂದ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು, ಸೌಖ್ಯ ಪಡ್ಕೋಬೇಕು, ಮತ್ತೆ ಬರಬೇಕು, ಮತ್ತೆ ದುಡಿಬೇಕು. ದುಡಿ ತಿನ್ನು, ಕುಡಿ, ಮಜಾ ಮಾಡು, ಮನೆ ಕಟ್ಟು, ಮದುವೆ, ಮಕ್ಕಳು, ಹೀಗೆ ಜೀವಿಸಬೇಕು. ಭಾನುವಾರ ಆದರೆ ಸಾಂಪ್ರದಾಯಿಕವಾಗಿ ಎಲ್ಲರೂ ಹೋಗೋ ಥರ ನಾವು ಹೋಗಬೇಕು, ಎಲ್ಲರೂ ಮಾಡೋ ಥರ ನಾವು ಮಾಡಬೇಕು. ಒಂದು ದಿನ ಸತ್ತು ಹೋಗ್ತೀವಿ, ಮಣ್ಣು ಹಾಕಿ ಮುಚ್ಚಿ ಹಾಡು ಹೇಳಿ ಬರ್ತಾರೆ, ಮುಗಿದೋಯ್ತು ಕತೆ. ಆಮೇಲೆ ಏನಾಗುತ್ತೆ? ಆಮೇಲೆ ಗೊತ್ತಿಲ್ಲ. ಯಾರಿಗೆ ಗೊತ್ತು ಸತ್ತ ಮೇಲೆ ಏನಾಗುತ್ತೆ ಅಂತ? ಸತ್ತ ಮೇಲೆ ಏನಾಗುತ್ತೆ ಅಂತ ನೀನು ಗೊತ್ತಿಲ್ಲದಿದ್ದರೆ ನೀನು ಕ್ರಿಶ್ಚಿಯನ್ನೇ ಅಲ್ಲ, ನೀನು ಕ್ರೈಸ್ತ ವಿಶ್ವಾಸಿನೇ ಅಲ್ಲ. ನೀನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ಸತ್ತ ಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿರುತ್ತೆ. ಮರಣದ ನಂತರ ಏನಾಗುತ್ತೆ ಅಂತ ಗೊತ್ತಿರುತ್ತೆ. 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 15ರಿಂದ ಇರ್ತಕ್ಕಂಥ ವಾಕ್ಯಗಳು. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದಲ್ಲಿ
13ರಿಂದ ಇರತಕ್ಕಂಥ ವಾಕ್ಯ. ಸಹೋದರರೇ, ಮೃತರ ಮುಂದಿನ ಕೇಳಿಸ್ಕೊಳ್ಳಿ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು. ನೀವು ಕ್ರೈಸ್ತ ವಿಶ್ವಾಸಿಗಳ? ಹಾಗಾದರೆ ಸತ್ತ ಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಬದುಕಿದಾಗ ಅಲ್ಲ, ಸತ್ತ ನಂತರ, ಮರಣದ ನಂತರ ನೀನೇನಾಗ್ತೀಯ, ಒಬ್ಬ ನಿಜವಾದ ವಿಶ್ವಾಸಿಗೆ ಏನಾಗುತ್ತೆ, ಈ ಸ್ಥಿತಿಗತಿಗಳು ನಮಗೆ ಗೊತ್ತಿರಬೇಕು ಎಂಬುದೇ ನಮ್ಮ ಬಯಕೆ. ಅಷ್ಟೇ ಸಾಕು. ಸತ್ತ ನಂತರ ಏನಾಗ್ತೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ 15ನೇ ವಾಕ್ಯದಿಂದ ಓದೋಣ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತಿದ್ದೇವೆ, ಪ್ರಭು ಪುನರಾಗಮಿಸುವಾಗ. ಯಾವ ಪ್ರಭು? ಯೇಸು ಕ್ರಿಸ್ತರು ಪುನರಾಗಮಿಸ್ತಾರಾ? 100% ಯೇಸು ಕ್ರಿಸ್ತರು ಪುನರಾಗಮಿಸ್ತಾರೆ. ಅವರ ಪುನರಾಗಮನ ಸಮೀಪಿಸಿದೆ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ, ಕಿವಿ ಇಲ್ಲದಿದ್ದವನು ಏನಾದರೂ ಮಾಡಿಕೊಳ್ಳಿ. ಯೇಸು ಕ್ರಿಸ್ತರ ಪುನರಾಗಮನ ಸಮೀಪಿಸಿದೆ. ನಿಮ್ಮಲ್ಲಿ ಎಷ್ಟು ಜನ ಅವರ ಪುನರಾಗಮನಕ್ಕಾಗಿ ಸಿದ್ಧರಾಗಿದ್ದೀರಿ? ಯಾವ್ಯಾವುದಕ್ಕೂ ಸಿದ್ಧರಾಗಿದ್ದೀವಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿ ಹೇಗಿರ್ತಾನೆ ಗೊತ್ತಾ? ಯಾವಾಗಲೂ ಸಿದ್ಧತೆಯಲ್ಲಿ ಬದುಕ್ತಾನೆ. ನಿಮ್ಮಲ್ಲಿ ಎಷ್ಟು ಜನ ಸಿದ್ಧತೆಯಲ್ಲಿ ಬದುಕ್ತಾ ಇದ್ದೀರಿ? ಯೇಸು ಕರ್ತನ ಪುನರಾಗಮನಕ್ಕಾಗಿ ಸಿದ್ಧತೆಯಿಂದ ಬದುಕುವುದೇ ನಿಜವಾದ ಮದುವಣಗಿತ್ತಿ ಸಭೆ. ಮಿಕ್ಕಿದ್ದೆಲ್ಲ ಕಳ್ಳ ಸಭೆಗಳು, ಡೂಪ್ಲಿಕೇಟ್ ಸಭೆಗಳು, ಸತ್ತ ಸಭೆಗಳು, ಜೀವ ಇಲ್ಲದಿರೋ ಸಭೆಗಳು. ಸಭೆ, ಚರ್ಚ್ ಅಂದರೆ ಏನು ಗೊತ್ತಾ? ಕ್ರಿಸ್ತನ ಮದುವಣಗಿತ್ತಿ. ಯೇಸು ಕ್ರಿಸ್ತನೊಂದಿಗೆ ದೀಕ್ಷಾ ಸ್ನಾನದ ಮುಖಾಂತರ, ವಿಶ್ವಾಸದ ಮುಖಾಂತರ ದೇವರು ಪರಿಶುದ್ಧಾತ್ಮನನ್ನು ಕೊಟ್ಟು ನಮ್ಮನ್ನು ಕ್ರಿಸ್ತ ಯೇಸುವಿಗೆ ನಿಶ್ಚಿತಾರ್ಥ ಮಾಡಿ ಆಗಿದೆ ದೇವರು. ಆ ನಿಶ್ಚಿತಾರ್ಥ ಮಾಡಿದ ಕನ್ಯೆಯ ಹೆಸರೇ ಚರ್ಚ್, ಸಭೆ. ಅರ್ಥ ಆಗ್ತಿದೆಯಾ? ಆ ಸಭೆ ಅಂಗಾಂಗಗಳು ನಾವು ಒಬ್ಬೊಬ್ಬರು ಕೂಡ ಆಗಿದ್ದರೆ ನಮ್ಮ ಹೃದಯದ ಆಸೆ ಬಯಕೆ ಏನು ಗೊತ್ತಾ? ನಾನು ಯಾರೊಂದಿಗೆ ಆಗಿದ್ದೇನೋ ಆತನು ಬರ್ತಾನೆ ನನ್ನನ್ನು ಮದುವೆ ಮಾಡಿಕೊಳ್ಳಲಿಕ್ಕೆ, ಕರ್ಕೊಂಡು ಹೋಗಲಿಕ್ಕೆ. ಆ ಸ್ವರ್ಗೀಯ ವಿವಾಹಕ್ಕೆ, ಕುರಿಮರಿಯ ವಿವಾಹಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕೇಳಿಸ್ಕೊಂಡಿದ್ದೀರಾ ಎಲ್ಲಾದರೂ? ಯಜ್ಞದ ಕುರಿಮರಿಯ ವಿವಾಹ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕೇಳಿಸ್ಕೊಂಡಿದ್ದೀರಾ? ಹಾಂ. ಅಲ್ಲಿ ವಿವಾಹ ಯಾರನ್ನ ಮಾಡ್ಕೊಳ್ತಾರೆ ದೇವರು? ಆತ್ಮಿಕವಾಗಿ ಮದುಮಗ ಯಾರು? ಮದುಮಗಳು ಯಾರು? ನಾನು. ಸಭೆ. ಅರ್ಥ ಆಗ್ತಿದೆ ನಿಮಗೆ? ಮದುಮಗಳ ಕೆಲಸ ಏನು? ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಕೆಲಸ ಏನು? ಮದುವೆ ಯಾವಾಗ, ಹುಡುಗಿ ಯಾವಾಗ ಬರ್ತಾನೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ. ನಿನ್ನ ಬಾಯ್ ಫ್ರೆಂಡ್ ಯಾರಾಗಿರಬೇಕು? ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನಗೆ ಒಬ್ಬನೇ ಬಾಯ್ ಫ್ರೆಂಡ್, ಅವನ ಹೆಸರೇ ಜೀಸಸ್ ಕ್ರೈಸ್ಟ್. ಅದು ಗಂಡಸರಿಗೂ ಹೆಂಗಸರಿಗೂ ಎಲ್ರಿಗೂ ಒಬ್ಬರೇ. ಯಾಕೆಂದರೆ ಸಭೆ ಅಂತಕ್ಕಂಥದ್ದು ಮದುವಣಗಿತ್ತಿ. ಕಾಯ್ತಾ ಇರ್ತೀವಿ. ನಿನ್ನನ್ನು ಕಾಯುವಂಥ ಪ್ರೇರಣೆ ಕೊಡೋದು ಯಾರು? ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮ. ನಿನ್ನೊಳಗಡೆ ಪರಿಶುದ್ಧಾತ್ಮ ಇಲ್ಲದೆ ಇದ್ದರೆ ಬೇರೆದಕ್ಕೆಲ್ಲ ಕಾಯ್ತಾ ಇರ್ತೀರಿ. ನಾಳೆ ಎಲ್ಲ ಒಳ್ಳೆಯದಾಗುತ್ತೆ, ನಾಳೆ ಒಳ್ಳೆ ಕೆಲಸ ಸಿಗುತ್ತೆ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾಳೆ ಎಲ್ಲ ಸರಿ ಆಗುತ್ತೆ, ನಾಳೆ ಮಳೆ ಬರುತ್ತೆ, ನಾಳೆ ಒಳ್ಳೆ ಬೆಳೆ ಬರುತ್ತೆ, ನಾಳೆ ಒಳ್ಳೆ ಬೆಲೆನೂ ಬರುತ್ತೆ, ನಾಳೆ ಒಳ್ಳೆ ಕಾಯಿಲೆನೂ ಬರುತ್ತೆ, ನಾಳೆ ಒಳ್ಳೆ ಸೌಖ್ಯನೂ ಬರುತ್ತೆ, ನಾಳೆ ಒಳ್ಳೆ ಸುನಾಮಿನೂ ಬರುತ್ತೆ, ಭೂಕಂಪನೂ ಬರುತ್ತೆ, ನಾಳೆ ಒಳ್ಳೆ ಬಾಂಬು ಬಂದು ಬೀಳುತ್ತೆ. ಇದೇ ಎಕ್ಸ್ಪೆಕ್ಟೇಷನ್ ನಮ್ಮದು. ಕೆಲವ್ರದ್ದು ಇದೇ ಎಕ್ಸ್ಪೆಕ್ಟೇಷನ್, ಬಾಂಬ್ ನಮ್ಮ ಮೇಲೂ ಬೀಳುತ್ತೋ ಏನೋ, ಯಾವತ್ತು ಮತ್ತೆ ಸುನಾಮಿ ಬರುತ್ತೋ ಏನೋ, ಕೊರೋನಾ ಬರ್ತಾ ಇದೆಯಂತೆ, ಬರುತ್ತೋ ಏನೋ, ಇದೇ ನಿರೀಕ್ಷೆ. ಕ್ರೈಸ್ತ ವಿಶ್ವಾಸಿಗಳ ನಿರೀಕ್ಷೆ, ಇದನ್ನು ನಿರೀಕ್ಷಿಸ್ತಾ ಇದ್ದೀವಿ. ನಮ್ಮ ನಿರೀಕ್ಷೆ, ನಮ್ಮೊಳಗಡೆ ಪರಿಶುದ್ಧಾತ್ಮರಿದ್ದರೆ ನಮ್ಮ ನಿರೀಕ್ಷೆ ಏನು ಗೊತ್ತಾ? ಯೇಸು ಇವತ್ತು ಬರ್ತಾರೋ ಏನೋ ಅಂತ ಆ ನಿರೀಕ್ಷೆಯಲ್ಲಿ ಮಲ್ಕೊಳ್ತೀವಿ. ಬೆಳಗ್ಗೆ ಇನ್ನೂ ಬಂದಿಲ್ಲ, ಯೇಸು ಇವತ್ತು ಹಗಲೊತ್ತು ಬರ್ತಾರೋ ಏನೋ, ಸಂಜೆ ಆದರೂ ಬಂದಿಲ್ಲ, ಮಲ್ಕೊಬಿಡ್ತೀವಿ. ಮಾರನೇ ದಿವಸ ಹೇಳ್ತೀವಿ, ಇರುತ್ತೆ 10 ವರ್ಷ ಆಯಿತು, 20 ವರ್ಷ ಆಯಿತು, ಒಂದಿನ ಸತ್ತೇ ಹೋಗ್ತೀವಿ. ನಿರೀಕ್ಷೆಯಲ್ಲಿ ಸಾಯ್ತೀವಿ, ಹೋಪಲ್ಲಿ ಸಾಯ್ತೀವಿ. ಹೋಪ್ಲೆಸ್ ಆಗಿ ಸಾಯೋದಿಲ್ಲ. ಯಾರೆಲ್ಲ ಹೋಪಲ್ಲಿ ಸಾಯ್ತಿರೋ ಯೇಸು ಒಂದು ದಿನ ಬರ್ತಾರೆ, ಬಂದಾಗ ಎಬ್ಬಿಸ್ತಾರೆ. ಹೋಪ್ ಇಲ್ದಿರ್ತಕ್ಕಂಥ ಹೋಪ್ಲೆಸ್ಗಳನ್ನ ಎಬ್ಬಿಸೋರಲ್ಲ ಯೇಸು ಕ್ರಿಸ್ತರು. ಹೋಪಲ್ಲಿ ಬದುಕಿ ಸತ್ತವ್ರನ್ನ ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಎಬ್ಬಿಸ್ತಾರೆ. ಹೋಪ್ಲೆಸ್ ಆಗಿ ಬದುಕಬೇಡಿ, ಈ ಹೋಪ್ ಇಲ್ಲದೆ ಬದುಕಬೇಡಿ. ಸುಮ್ಮನೆ ಕ್ರಿಶ್ಚಿಯನ್ ಅಂದ್ಕೊಂಡು ಬದುಕಬೇಡಿ. ಒಳಗಡೆ ಕ್ರಿಸ್ತನ ಆತ್ಮವನ್ನು ಸ್ವೀಕಾರ ಮಾಡಿ,
ಒಳಗಡೆ ಕ್ರಿಸ್ತನ ಆತ್ಮ ಸ್ವೀಕಾರ ಮಾಡಬೇಕು ಅಂತ ಆಸೆ ಪಡಿ. ಈ ಲೋಕದಲ್ಲಿ ಶರೀರದ ಸುಖಕ್ಕೋಸ್ಕರ ಏನೇನೋ ಆಸೆ ಪಡ್ತೀವಿ. ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ದೇವರಿಗೆ ಆಸೆ ಪಡಿ, ದೇವರ ಆತ್ಮನಿಗಾಗಿ ಆಸೆ ಪಡಿ, ಪರಿಶುದ್ಧಾತ್ಮರಿಗಾಗಿ ಆಸೆ ಪಡಿ. ಆ ಪರಿಶುದ್ಧಾತ್ಮರು ನಮ್ಮೊಳಗಡೆ ಬಂದಾಗ ನಮ್ಮ ಜೀವನ ಏನಾಗುತ್ತೆ? ಬದಲಾಗುತ್ತೆ. ವಾಕ್ಯ ಹೇಳುತ್ತೆ, ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳ್ತಾ ಇದ್ದೇವೆ, ಪ್ರಭು ಪುನರಾಗಮಿಸುವಾಗ. ಹೇಳಿ, ಪ್ರಭು ಪುನರಾಗಮಿಸುವಾಗ. ಪ್ರಭು ಪುನರಾಗಮಿಸುವಾಗ. ಯೇಸು ಪುನರಾಗಮಿಸುವಾಗ. ಯೇಸು ಪುನರಾಗಮಿಸುವಾಗ. ಯೇಸು ಪುನರಾಗಮಿಸುತ್ತಾರೆ. ಯೇಸು ಪುನರಾಗಮಿಸುತ್ತಾರೆ. ನನ್ನ ಮದುಮಗ ಬರ್ತಾನೆ. ನನ್ನ ಮದುಮಗ ಬರ್ತಾನೆ. ಮಧುವಣಿಗ ಬರ್ತಾನೆ. ಮಧುವಣಿಗ ಬರ್ತಾನೆ. ಮಧುವಣಿಗಿತ್ತಿಯನ್ನು ಕರ್ಕೊಂಡು ಹೋಗ್ತಾನೆ. ಮಧುವಣಗಿತ್ತಿಯನ್ನು ಕರ್ಕೊಂಡು ಹೋಗ್ತಾನೆ. ನಾನು ಕಾಯ್ತಾ ಇರ್ತೀನಿ. ನಾನು ಕಾಯ್ತಾ ಇರ್ತೀನಿ. ನಾನೇ ಕ್ರಿಸ್ತ ಯೇಸುವಿನ ಮಧುವಣಿಗಿತ್ತಿ. ನಾನೇ ಕ್ರಿಸ್ತ ಯೇಸುವಿನ ಮಧುವಣಗಿತ್ತಿ. ನನ್ನ ಮಧುವಣಿಗ ಬರ್ತಾನೆ. ನನ್ನ ಮಧುವಣಿಗ ಬರ್ತಾನೆ. ಮೇಘಾರೂಢನಾಗಿ ಬರ್ತಾನೆ. ಮೇಘಾರೂಢನಾಗಿ ಬರ್ತಾನೆ. ರಾಜಾದಿ ರಾಜನಾಗಿ ಬರ್ತಾನೆ. ರಾಜಾದಿ ರಾಜನಾಗಿ ಬರ್ತಾನೆ. ಕರ್ತನಾಗಿ ಬರ್ತಾನೆ. ಕರ್ತನಾಗಿ ಬರ್ತಾನೆ. ಮಹಿಮೆ ಅರಸನಾಗಿ ಬರ್ತಾನೆ. ಮಹಿಮೆ ಅರಸನಾಗಿ ಬರ್ತಾನೆ. ನನ್ನನ್ನು ಕೊಂಡೊಯ್ತಾನೆ. ನನ್ನನ್ನು ಕೊಂಡೊಯ್ತಾನೆ. ನಾನು ಎದುರು ನೋಡ್ತಾ ಇದ್ದೇನೆ. ನಾನು ಎದುರು ನೋಡ್ತಾ ಇದ್ದೇನೆ. ಭಾಗ್ಯವಂತರು ಆ ರೀತಿ ಬದುಕಿದ್ರೆ. ಆ ರೀತಿ ಬದುಕದೇ ಇದ್ರೆ ನಿಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಆ ರೀತಿ ಬದುಕಿದ್ರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಈ ನಿರೀಕ್ಷೆ ನಿಮ್ಮೊಳಗಡೆ ಇದ್ದರೆ ನೀವು ಈ ಲೋಕದ ಯಾವುದಕ್ಕೂ ಆಸೆ ಪಟ್ಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಂಡು ಭಿಕ್ಷುಕರ ಥರ ಬದುಕಲ್ಲ. ದೇವರೇ ಅದು ಕೊಡಪ್ಪ ಕೊಡಪ್ಪ ಕೊಡಪ್ಪ, ಅಳಿದು ಹೋಗುವ ಆಹಾರಕ್ಕಾಗಿ ಕೇಳಲ್ಲ. ಯಾಕೆಂದರೆ ನಿಮ್ಮ ಒಳಗಡೆ ಸ್ವರ್ಗನೇ ಇರುತ್ತೆ, ಪರಿಶುದ್ಧಾತ್ಮರು ಇರ್ತಾರೆ. ಪರಿಶುದ್ಧಾತ್ಮರು ಈ ಚೀಪ್ ಐಟಮ್ಸ್ ಎಲ್ಲ ಕೇಳೋಕ್ಕೆ ಪ್ರೇರಣೆ ಕೊಡಲ್ಲ. ನಿಮ್ಮೊಳಗಡೆ ಪಿಶಾಚಿ ಇದ್ದರೆ ಇದು ಪ್ರೇರಣೆ ಬರುತ್ತೆ, ಅದು ಕೇಳು, ಇದು ಕೇಳು, ಅಷ್ಟು ಕೇಳು, ನೋಡು ಅವ್ರ ಮನೆ ಕಟ್ಟರು, ನೀನು ಕೇಳು ಕೇಳು ಕೇಳು, ಉಪವಾಸ ಇದ್ದು ಕೇಳು, ತಲೆ ಬೋಳಿಸ್ಕೊಂಡು ಕೇಳು, ಕ್ಯಾಣ್ ಅಣಿಸಿ ಕೇಳು, ಪಲ್ಟಿ ಹೊಡೆದು ಕೇಳು, ಕಾಣಿಕೆ ಕೊಟ್ಟು ಕೇಳು, 3 ದಿನ ಹೋಗಿ ಧ್ಯಾನ ಮಾಡಿ ಕೇಳು. ಕೊಡ್ತಾರೆ ದೇವರು. ಆಗ ಕೊಡ್ತಾರೆ, ಆದರೆ ಕೊಡೋದು ಈ ಬೈಬಲಲ್ಲಿರೋ ದೇವರಲ್ಲ, ಇನ್ನೊಂದು ದೇವರು. ನೀನು ಪಲ್ಟಿ ಹೊಡ್ಕೊಂಡು ಕೇಳ್ತಾ ಇದೆಯಲ್ಲ ಆ ದೇವರು. ನೋಡಿ, ಯೇಸು ಹೇಳಿದ್ದೇನು? ಕೇಳಿರಿ ಕೊಡಲಾಗುವುದು. ಏನು ಕೊಡ್ತೀನಿ ಅಂತ ಹೇಳಿದ್ದಾರೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬಲ್ಲಿರಾದರೆ ಅದಕ್ಕಿಂತಲೂ ಎಷ್ಟು ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪರಿಶುದ್ಧಾತ್ಮ ಅವರನ್ನು ಕೊಡ್ತಾರೆ ಅಂತ ಹೇಳಿದ್ದು. ಬೇರೆ ಏನೋ ಕೊಡ್ತೀನಿ ಅಂತ ಹೇಳಲಿಲ್ಲ. ನೀವು ನಿಜವಾಗಲೂ ದೇವರ ಮಕ್ಕಳಾದರೆ ನೀವೇನು ಕೇಳೋ ಅಗತ್ಯ ಇಲ್ಲ. ನೀವು ಕೇಳೋದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಅಗತ್ಯವನ್ನು ಅವರು ಪೂರೈಸ್ತಾರೆ. ಈ ಗ್ಯಾರಂಟಿ ನಮ್ಮ ಒಳಗಡೆ ಇರುತ್ತೆ. ನಾವು ಮಕ್ಕಳು ಅಲ್ಲದೆ ಇರೋದ್ರಿಂದ, ಒಳಗಡೆ ಹೆಣ ಆಗಿರೋದ್ರಿಂದ, ಜೀವ ಇಲ್ಲದೆ ಇರೋದರಿಂದ ನಾವು ಕೇಳೋದ್ರಲ್ಲೇ ಜೀವನ ಕಳೀತಾ ಇದ್ದೀವಿ, ಭಿಕ್ಷುಕರ ಥರ. ಯಾವತ್ತು ಆರಾಧನೆ ಮಾಡೋದು ದೇವ್ರನ್ನ? ಯಾವತ್ತು ನಿಮ್ಮನ್ನೇ ಕೊಡೋದು ದೇವರಿಗೆ? ಇವತ್ತೊಂದು ಚಾನ್ಸ್ ದೇವರು ಕೊಟ್ಟಿದ್ದಾರೆ. ಮನಸ್ಸಿದ್ದರೆ ನಾನು ಮತ್ತೆ ಹೇಳ್ತೀನಿ, ಬಲಾತ್ಕಾರ ಮಾಡೋ ದೇವರಲ್ಲ ಯೇಸು ಸ್ವಾಮಿ. ನಿನಗೆ ಮನಸ್ಸಿದ್ದರೆ ಅವರು ಬಾಗಿಲು ತಟ್ತಾ ಇದ್ದಾರೆ. ನಿನ್ನ ಹೃದಯದ ಬಾಗಿಲ ಹೊರಗಡೆ ನಿಂತು ತಟ್ತಾ ಇದ್ದಾರೆ ನಿನ್ನ ಒಳಗಡೆ ಬಂದು ವಾಸ ಮಾಡಲಿಕ್ಕೆ. ನೀನು ಸ್ವಾಮಿ ನಾನು ಪಾಪಿ, ನಾನು ಅಶುದ್ಧನು, ನನಗೆ ಯೋಗ್ಯತೆ ಇಲ್ಲ, ನನ್ನೊಳಗಡೆ ಮರಣ ಇದೆ, ನನಗೆ ಜೀವ ಬೇಕು, ಲಾರ್ಡ್ ಐ ನೀಡ್ ಲೈಫ್. ನೀವು ಬಂದಿದ್ದು ನನಗೆ ಜೀವ ಕೊಡಲಿಕ್ಕೆ ಅಂತ ನಾನು ನಂಬ್ತೀನಿ ಯೇಸುವೆ. ನನ್ನ ಪಾಪ ಪರಿಹಾರ ಮಾಡಲಿಕ್ಕೆ ಅಂತ ನಾನು ನಂಬ್ತೀನಿ. ಪಾಪಿಯಾಗಿದ್ದ ನನ್ನನ್ನು ನೀವು ಪ್ರೀತಿಸ್ತಾ ಇದ್ದೀರಿ. ನನ್ನ ಮೇಲಿನ ಪ್ರೀತಿಯಿಂದ ನೀವು ನನಗಾಗಿ ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದೀರಿ ಯೇಸುವೆ. ನಿಮ್ಮ ರಕ್ತದಿಂದ ನನ್ನ ಪಾಪಗಳು ನೀವು ತೊಳೆದಿದ್ದೀರಿ ಯೇಸುವೆ. ನಾನು ನಂಬ್ತೀನಿ ಕರ್ತನೆ. ನನ್ನೊಳಗೆ ಬನ್ನಿ ಯೇಸುವೆ, ನನಗೆ ನೀನು ಬೇಕು ಎಂದು ನೀನು ನಿಜವಾಗಲೂ ವಿಶ್ವಾಸದಿಂದ ಅವರನ್ನು ಸ್ವೀಕಾರ ಮಾಡೋದಾದರೆ ಅವರು ನಿನ್ನ ಒಳಗಡೆ ಬರ್ತಾರೆ, ನಿನ್ನಲ್ಲಿ ಜೀವಿಸ್ತಾರೆ. ಆಗ ನೀನು ದೇವರ ಮಗನಾಗಿ ಈ ಲೋಕದಲ್ಲಿ ಜೀವಿಸ್ತೀಯ, ದೇವರ ಮಗಳಾಗಿ ಈ ಲೋಕದಲ್ಲಿ ಜೀವಿಸ್ತೀಯ. ನಿನ್ನ ಜೀವನ ನೋಡಿ ಅನೇಕರು ದೇವರ ಕಡೆಗೆ ಬರ್ತಾರೆ. ನೀವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತೀರಲ್ವಾ? ನಿಮ್ಮಲ್ಲಿ ಯಾರನ್ನಾದರೂ ಒಬ್ಬರನ್ನ ನೋಡಿ ಎಷ್ಟು ಜನ ಯೇಸು ಕಡೆಗೆ ಬಂದಿದ್ದಾರೆ? ಬಾರದೇ ಇದ್ದರೆ ಅದರ ಅರ್ಥ ನಿನ್ನೊಳಗಡೆ ಬೇರೆ ಆತ್ಮ ಇದೆ. ಅದಕ್ಕೇನೆ ನಿನ್ನೊಳಗಡೆ ಪರಿಶುದ್ಧಾತ್ಮ ಇದ್ದರೆ ನಿನ್ನೊಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮನ ಮುಖಾಂತರ ಅನೇಕರನ್ನ ಯೇಸು ಕಡೆಗೆ ಸೆಳಿಲಿಕ್ಕಾಗತ್ತೆ. ನಿನ್ನೊಳಗಡೆ ಪಿಶಾಚಿ ಆತ್ಮ ಇದ್ದರೆ ಅನೇಕರನ್ನ ಹಾಳು ಮಾಡಲಿಕ್ಕಾಗತ್ತೆ. ಇವತ್ತು ಎಷ್ಟೋ ಜನ ಯೌವನಸ್ಥ ಮಕ್ಕಳು
ಈ ಪಿಶಾಚಿ ಆತ್ಮವನ್ನು ಒಳಗಡೆ ತುಂಬಿಸ್ಕೊಂಡು ಎಷ್ಟೋ ಜನರನ್ನು ಪಿಶಾಚಿ ಕೆಲಸಕ್ಕೆ, ಇಲ್ಲಿಗಲ್ ಸೆಕ್ಸ್, ಅನೈತಿಕ ಸಂಬಂಧ, ಪ್ರೊನೋಗ್ರಫಿ, ಅಶ್ಲೀಲ ಚಿತ್ರಗಳು, ಕುಡುಕುತನ, ದುಶ್ಚಟಗಳು, ಮೋಜು ಮಸ್ತಿ, ಇವುಗಳಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಎಲ್ಲಿಂದ? ಒಳಗಡೆ ಇರ್ತಕ್ಕಂಥ ಆ ದುರಾತ್ಮ ಮಾಡೋ ಕೆಲಸ. ಆದರೆ ಇದು ನೆನಪಿರಲಿ, ಯೇಸು ಕ್ರಿಸ್ತರು ಬಂದಾಗ, ಆಜ್ಞಾಘೋಷವಾದಾಗ, ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ, ದೇವರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರ್ತಾರೆ. ಆಗ ಕ್ರಿಸ್ತಸ್ಥರಾಗಿ, ಅಂದರೆ ಕ್ರಿಸ್ತ ಯೇಸುವನ್ನು ಪಡ್ಕೊಂಡು ವಿಶ್ವಾಸದಲ್ಲಿ ಸತ್ತು ಹೋಗಿರುವವರೆಲ್ಲರೂ ಮೊದಲು ಎದ್ದು ಬರ್ತಾರೆ. ಕ್ರೈಸ್ತ ಜೀವನಕ್ಕೆ ತುಂಬ ಬೆಲೆ ಇದೆ. ನಾವು ಚೀಪಾಗಿ ಇಟ್ಕೊಬಿಟ್ಟಿದ್ದೀವಿ ಅದನ್ನು. ಎಷ್ಟು ಬೆಲೆ ಇದೆ ಅಂದರೆ, ದೇವರು ಮನುಷ್ಯನಾಗಿ ಬಂದು ಮನುಷ್ಯನಿಗೋಸ್ಕರ ತಮ್ಮ ರಕ್ತ ಪೂರ್ತಿ ಚೆಲ್ಲಿದ್ದಾರೆ. ಇವತ್ತೇನು ಬೆಲೆ ಕೊಡ್ತಾ ಇದ್ದೀವಿ ನಾವು? ಯೇಸುವಿನ ರಕ್ತಕ್ಕೆ ಏನು ಬೆಲೆ ಕೊಡ್ತಾ ಇದ್ದೀವಿ? ನಿಮ್ಮ ಅಪ್ಪನೋ ಅಮ್ಮನೋ ಆಕ್ಸಿಡೆಂಟಾಗಿ ಬೈಕಲ್ಲಿ ಬಿದ್ದರೆ ಆ ರಕ್ತ ನೋಡಿದರೆ ತಲೆ ತಿರುಗಿ ಬೀಳ್ತೀರಾ? ನಿಮ್ಮ ಮಗನೋ ಮಗಳು ಆಕ್ಸಿಡೆಂಟ್ ಆಗಿನೋ ಅಥವಾ ಏನೋ ಕೈ ಕಾಲು ಕಟ್ ಮಾಡ್ಕೊಂಡು ಅಥವಾ ಯಾರೋ ಹೊಡೆದು ರಕ್ತ ಸೋರ್ತಾ ಇದ್ದರೆ ನಿನಗೆ ಉಸಿರು ಕಟ್ಟದಂಗೆ ಆಗುತ್ತೆ, ಕರಳು ಕಿತ್ತೋದಂಗೆ ಆಗುತ್ತೆ. ಆದರೆ ನಿನಗೂ ಅದಕ್ಕೂ ಅವರಿಗೂ ಸಂಬಂಧ ಇದೆ. ನಿನಗೆ ಕರಳು ಚುಚ್ಚುತ್ತೆ, ದುಃಖ ಆಗುತ್ತೆ, ದೇವರ ಹತ್ರ ಅಳ್ತೀಯ, ದೇವರಿಗೆ ಶಾಪ ಹಾಕ್ತೀಯ. ಆದರೆ ನೀನು ದೇವರಿಗೆ ಶತ್ರುವಾಗಿದ್ದಾಗ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಗೋಲ್ಗೊತ್ತ ಬೆಟ್ಟದಲ್ಲಿ ಬಲಿ ಕೊಟ್ಟರು. ಹೊಡೆಸಿದರು ಸೈನಿಕರ ಕೈಯಲ್ಲಿ. ಕೊನೆಯ ತೊಟ್ಟು ರಕ್ತವನ್ನೇ ಯೇಸು ಕ್ರಿಸ್ತನು ಚೆಲ್ಲಿದನು. ಆತನ ದೇಹದಲ್ಲಿದ್ದಂಥ ರಕ್ತ ಪೂರ್ತಿ ನೆಲದಲ್ಲಿ ಚೆಲ್ಲಲ್ಪಡ್ತು. ಕೊನೆಯಲ್ಲಿ ರಕ್ತ ಖಾಲಿಯಾಗಿ ದೇಹದಿಂದ ನೀರು ಹೊರಗೆ ಬಂತು, ಜಲ ಹೊರಗೆ ಬಂತು. ಈಟಿಯಿಂದ ತಿವಿದಾಗ ನೀವು ಎಷ್ಟು ಜನ ಅಳ್ತಾ ಇದ್ದೀರಾ? ಎಷ್ಟು ಜನಕ್ಕೆ ಅಳು ಬರುತ್ತೆ? ಪ್ರತಿಯೊಂದು ಬಲಿಪೂಜೆಯಲ್ಲೂ ಕೂಡ ಇದು ಒಡಂಬಡಿಕೆಯ ರಕ್ತ, ನಿನ್ನ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ನನ್ನ ರಕ್ತ ಅಂತ ಹೇಳುವಾಗ ಎಷ್ಟು ಜನರ ಕಣ್ಣಲ್ಲಿ ನೀರು ಬಂದಿದೆ, ಎಷ್ಟು ಜನರ ಹೃದಯದಲ್ಲಿ ದುಃಖ ಆಗ್ತಾ ಇದೆ. ಯಾವುದು ಬೆಲೆ ಕೊಡದೆ ಚೀಪಾಗಿ ಹೋಗಿ ಏನೋ ಚೀಪ್ ಐಟಮ್ ಥರ ತಗೊಂಡು ಬರ್ತಕ್ಕಂಥ ಚೀಪ್ ಕ್ರಿಶ್ಚಿಯಾನಿಟಿಯಲ್ಲಿ ಇವತ್ತು ನಾವು ಅನೇಕರಿದ್ದೀವಿ. ಮಾನಸಾಂತರ ಪಡಬೇಕು. ಯೇಸುವಿನ ರಕ್ತಕ್ಕೆ ಬೆಲೆ ಇದೆ. ಇಮ್ಯಾಜಿನ್ ಮಾಡಿ ನೋಡಿ, ಮನಸ್ಸಲ್ಲಿ ಭಾವಿಸಿ ನೋಡಿ, ಅಷ್ಟೊಂದು ರಕ್ತ ಚೆಲ್ಲಿದ್ದಾರೆ ಯೇಸು ಕ್ರಿಸ್ತರು ನನ್ನನ್ನು ಕಾಪಾಡೋದಕ್ಕೆ. ನನಗೆ ಕೊಟ್ಟ ಬೆಲೆ ಆ ರಕ್ತ. ಇವತ್ತು ಆ ರಕ್ತಕ್ಕೆ ನೀನೇನು ಬೆಲೆ ಕೊಡ್ತಾ ಇದೆಯಾ? ಇನ್ನು ಪಾಪದಲ್ಲಿ ವ್ಯಭಿಚಾರದಲ್ಲಿದ್ದೀವಿ, ಇನ್ನು ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದೀವಿ, ಇನ್ನು ಕಪಟತನದಲ್ಲಿ ಬದುಕ್ತಾ ಇದ್ದೀವಿ, ಇನ್ನು ಹಣದ ವ್ಯಾಮೋಹದಲ್ಲೇ ಬದುಕ್ತಾ ಇದ್ದೀವಿ, ಇನ್ನು ಮಾಟ ಮಂತ್ರ ವಿಗ್ರಹಾರಾಧನೆ ಇದು ಯಾವುದು ಬಿಡದೇನೆ ಬದುಕ್ತಾ ಇದ್ದೀವಿ, ಇನ್ನೂ ಕೂಡ ಅನೈತಿಕ ಸಂಬಂಧಗಳಲ್ಲೇ ಬದುಕ್ತಾ ಇದ್ದೀವಿ. ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾ ಇದ್ದೀವಿ. ಯೇಸುವಿನ ರಕ್ತಕ್ಕೆ ದ್ರೋಹ ಮಾಡ್ತಾ ಇದ್ದೀವಿ. ನೀವು ನಿಜವಾಗಲೂ ಮಾನಸಾಂತರ ಪಡೋದಾದರೆ, ಯೇಸುವೆ ನನ್ನ ಬದಲಿಗೆ ನೀನು ಸತ್ತಿದೆಯಾ, ನನ್ನ ಪಾಪ ಪರಿಹಾರ ನೀನು ಮಾಡಿದೆಯಾ, ನಿನ್ನ ರಕ್ತದ ಮುಖಾಂತರ ನನ್ನನ್ನು ನೀನು ಬಿಡುಗಡೆ ಮಾಡಿದ್ಯಪ್ಪ ಎಂದು ನೀನು ನಂಬೋದಾದರೆ ಖಂಡಿತ ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ನೋಡ್ತೀಯ. ಎದುರು ನಿಂತ್ಕೊಳ್ಳೋಣ. ಕಣ್ಣುಗಳನ್ನ ಮುಚ್ಚಿ, ಮನಸ್ಸಿದ್ದರೆ ನಿನ್ನನ್ನು ದೇವರಿಗೆ ಬಿಟ್ಟುಕೊಡು. ನಿನ್ನಲ್ಲಿರ್ತಕ್ಕಂಥ ದುಷ್ಟಶಕ್ತಿಗೆ ಇವತ್ತೇ ಕೊನೆ. ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ಆಡಳಿತ ಪರಿಶುದ್ಧಾತ್ಮರು ಮಾಡಬೇಕು. ಆಸೆ ಪಡು. ಕಣ್ಣುಗಳನ್ನ ಮುಚ್ಚಿ, ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಒಂದು ಕ್ಷಣ ಯೇಸು ಕ್ರಿಸ್ತನನ್ನು ಧ್ಯಾನ ಮಾಡಿ. ನಿಮಗಾಗಿ ಯೇಸು ಶಿಲುಬೆ ಮೇಲೆ ರಕ್ತ ಚೆಲ್ಲಿದ್ದನ್ನು ಧ್ಯಾನ ಮಾಡಿ. ಬೇರೆ ಏನನ್ನು ಯೋಚನೆ ಮಾಡಬೇಡಿ, ಬೇರೆ ಯಾರನ್ನು ಯೋಚನೆ ಮಾಡಬೇಡಿ. ಹಿಂದೆ ಇರುವವರು, ಹೊರಗಡೆ ಇರುವವರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ. ಕಣ್ಣಿರೋರೆಲ್ಲ ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ ಯೇಸು ಕ್ರಿಸ್ತರನ್ನು ಧ್ಯಾನಿಸಿ. ಇಲ್ಲಿ ಕತೆ ಹೇಳ್ತಾ ಇಲ್ಲ, ಕಾದಂಬರಿ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸರ್ವಶಕ್ತನಾದ ದೇವರು ಪಾಪಿಯಾದ ನಿನಗೋಸ್ಕರ ನನಗೋಸ್ಕರ ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತು ನನ್ನನ್ನು ಬದುಕಿಸಿದಂತಹ ರಕ್ಷಣೆಯ ಆ ರಹಸ್ಯವನ್ನು, ಆ ರಕ್ಷಣೆಯ ಮಹತ್ವವನ್ನು ಸಾರ್ತಾ ಇದ್ದೇವೆ. ಅದಕ್ಕೆ ಬೆಲೆ ಕೊಡಿ. ದೇವರ ವಾಕ್ಯಕ್ಕೆ ಬೆಲೆ ಕೊಡದವನು ನಾಶವಾಗಿ ಹೋಗ್ತಾನೆ, ನಾಶವಾಗಿ ಹೋಗ್ತಾಳೆ. ಗಿವ್ ರೆಸ್ಪೆಕ್ಟ್ ಟು ದ ವರ್ಡ್ ಆಫ್ ಗಾಡ್.
ದೇವರ ವಾಕ್ಯಕ್ಕೆ ಬೆಲೆ ಕೊಡಿ. ದೇವರ ವಾಕ್ಯವನ್ನು ಕಡೆಗಣಿಸಿದವರು ನಾಶವಾಗಿ ಹೋದರು. ಇಸ್ರಾಯೇಲ್ ಜನರು ನಾಶ ಆಗಲಿಕ್ಕೆ ಕಾರಣ ಅವರು ಶುಭ ಸಂದೇಶವನ್ನು ತಿರಸ್ಕಾರ ಮಾಡಿದರು. ದೇವರವ್ರನ್ನ ಆರಿಸ್ಕೊಂಡ್ರು, ಆದರೆ ಅವರು ದೇವರನ್ನ ಆರಿಸ್ಕೊಳ್ಳಿಲ್ಲ. ಇಂದು ನಿಮ್ಮ ದಿನ. ದಿಸ್ ಇಸ್ ಯುವರ್ ಡೇ, ಯುವರ್ ಟರ್ಮ್. ನಿನಗೆ ಶುಭ ಸಂದೇಶ ಬೋಧನೆ ಆಗಿದೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ನಾಶವಾಗಿ ಹೋದರೆ ಅದಕ್ಕೆ ನೀವೇ ಹೊಣೆ. ದೇವರು ಯಾರನ್ನು ನಾಶಪಡಿಸೋದಿಲ್ಲ. ವಾಕ್ಯ ಕೇಳಿಸ್ಕೊಂಡ್ರಿ? ಪುತ್ರನು ಬಂದಿದ್ದು ತೀರ್ಪು ಕೊಡುವುದಕ್ಕಾಗಿ ಅಲ್ಲ, ದೇವರ ತೀರ್ಪಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ. ದಂಡನೆಗೆ ಗುರಿ ಮಾಡುವುದಕ್ಕಾಗಿ ಅಲ್ಲ, ದಂಡನ ತೀರ್ಪಿನಿಂದ ಪಾರು ಮಾಡೋದಕ್ಕಾಗಿ, ರಕ್ಷಣೆ ಕೊಡೋದಕ್ಕಾಗಿ. ಆ ಯೇಸು ಎಲ್ಲಿದ್ದಾರೆ? ನಿನ್ನ ಹೃದಯದ ಬಾಗಿಲನ್ನು ತಟ್ತಾನೆ ಇದ್ದಾರೆ ಈಗಲೂ ಕೂಡ. ಈ ಕೊನೆಯ ಕ್ಷಣದಲ್ಲಾದರೂ ಆ ಶಿಲುಬೆ ಮೇಲೆ ಕಳ್ಳ ಯಾವ ರೀತಿಯಲ್ಲಿ ಪಿತನೆ, ಯೇಸುವೆ ನೀವು ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ತನ್ನ ಪಾಪವನ್ನು ಒಪ್ಪಿಕೊಂಡು ಯೇಸುವಿನಲ್ಲಿ ವಿಶ್ವಾಸವನ್ನಿಟ್ಟು ಪ್ರಕಟಪಡಿಸಿದ್ನೋ, ಆತನಿಗೆ ಪಾಪ ಕ್ಷಮೆ ಸಿಕ್ತು, ಪಾಪ ವಿಮೋಚನೆ ಸಿಕ್ತು, ಆ ದೇವರ ಸೌಭಾಗ್ಯ ಸಿಕ್ತು. ಇಂದು ನಿನ್ನ ದಿನ. ನಿನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಶುಭ ಸಂದೇಶವನ್ನು ಯಾರೆಲ್ಲ ಇಲ್ಲಿ ಆಲಿಸ್ತಾ ಇದ್ದೀರೋ, ಆನ್ಲೈನ್ನಲ್ಲಿ ಯಾರೆಲ್ಲ ಆಲಿಸ್ತಾ ಇದ್ದೀರೋ, ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಹೇಳುವ ಹಾಗೆ ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಅದು ರಕ್ತದಂತೆ ಕೆಂಪಾಗಿದ್ದರೂ ಕೂಡ ಉಣ್ಣೆಯಂತೆ ಬೆಳಪಾಗ್ತದೆ. ನೀನು ಯೇಸುವಿನಲ್ಲಿ ವಿಶ್ವಾಸ ಇಡೋದಾದರೆ, ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನ್ನ ಪಾಪ ಪರಿಹಾರ ಮಾಡಲಿಕ್ಕೆ ಪರಿಹಾರ ಬಲಿಯಾಗಿದ್ದಾರೆ, ನನ್ನ ಬದಲಿಗೆ ಯಜ್ಞದ ಕುರಿಮರಿಯಾಗಿ ಯೇಸು ಕ್ರಿಸ್ತರು ತನ್ನ ರಕ್ತವನ್ನು ಚೆಲ್ಲಿ ನನ್ನನ್ನು ಪಾರು ಮಾಡಿದ್ದಾರೆ ಎಂದು ನೀನು ನಂಬುವುದಾದರೆ, ಸಹೋದರ ಸಹೋದರಿ, ಪಾಪಕ್ಕೆ ವಿಮುಖನಾಗು, ಪಾಪಕ್ಕೆ ವಿಮುಖಳಾಗು. ನೀನು ನಿಜವಾಗಲೂ ಪಾಪಕ್ಕೆ ವಿಮುಖನಾಗೋದಾದರೆ ಖಂಡಿತವಾಗಿಯೂ ನಿನಗೆ ಸಿಗುವ ಪ್ರತಿಫಲ ಪರಿಶುದ್ಧ ಆತ್ಮರು. ನೀನು ಏನು ದೊಡ್ಡ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ನೀನು ಏನು ದೊಡ್ಡ ಕೂಗೋದು ಬೇಕಾಗಿಲ್ಲ, ಕಿರಿಚೋದು ಬೇಕಾಗಿಲ್ಲ. ನಿನ್ನ ಅಂತರಂಗದಲ್ಲಿ ಯೇಸುವೆ ನಾನೊಬ್ಬ ಮಹಾಪಾಪಿ, ಆದರೆ ಈ ಪಾಪಿಗಾಗಿ ನೀನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೀಯ ಕರ್ತನೆ. ನನ್ನ ಪಾಪ ಪರಿಹಾರ ಯಾವ ಮನುಷ್ಯನೂ ಮಾಡಲಿಲ್ಲ, ನೀನು ಮಾತ್ರ ದೇವರೇ ಮನುಷ್ಯನಾಗಿ ಬಂದು ನನ್ನ ಪಾಪಕ್ಕೆ ಪರಿಹಾರ ಮಾಡಿದ ಕರ್ತನು ನೀನಾಗಿದ್ದೀಯಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಎಂದು ನೀನು ಪಾಪವನ್ನು ಒಪ್ಪಿಕೊಂಡ್ರೆ ಸಾಕು. ದೇವರ ಕರುಣೆ ನಿನಗೆ ಸಿಗ್ತದೆ. ಆ ದೇವರ ಕರುಣೆ ಯೇಸು ನನ್ನ ಬದಲಿಗೆ, ಯೇಸು ಕ್ರಿಸ್ತನು ನನ್ನ ಬದಲಿಗೆ ಸಾಯದೇ ಇದ್ದಿದ್ದರೆ ನಾನು ಸಾಯಬೇಕಾಗಿತ್ತು. ಸಹೋದರ ಸಹೋದರಿ, ನಿನ್ನ ಬದಲಿಗೆ ಯೇಸು ಸಾಯದೇ ಇದ್ದಿದ್ರೆ ನೀನು ನಿತ್ಯಾಗ್ನಿಯ ಆ ಒಂದು ನಿತ್ಯ ಮರಣದಕ್ಕೆ ನೀನು ಒಳಗಾಗಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ನಿನ್ನ ಬದಲಿಗೆ ಸತ್ತಿದ್ದರಿಂದ ಮಾತ್ರವೇ ನಿನಗೆ ನಿತ್ಯ ಮರಣ ಇಲ್ಲ, ನಿನಗೆ ನಿತ್ಯ ಜೀವ ಇದೆ. ಅದೊಂದು ವರದಾನವಾಗಿದೆ. ಇಟರ್ನಲ್ ಲೈಫ್ ಈಸ್ ಫ್ರೀ ಗಿಫ್ಟ್ ಆಫ್ ಗಾಡ್. ನಿತ್ಯ ಜೀವ ದೇವರ ಉಚಿತವಾದ ವರದಾನವಾಗಿದೆ ಸಹೋದರ ಸಹೋದರಿ. ಅದು ನಿನಗೆ ಸಿಗುವುದು ಯೇಸು ಕ್ರಿಸ್ತನಲ್ಲಿ ನೀನಿಟ್ಟ ವಿಶ್ವಾಸದಿಂದ ಮಾತ್ರವೇ. ನಿನ್ನ ಹೃದಯದ ಬಾಗಿಲನ್ನು ಯೇಸು ಈಗಲೂ ತಡ್ತಾ ಇದ್ದಾರೆ. ತೆರೆದು ಕೊಡೋದಾದರೆ ಅವರು ನಿನ್ನ ಒಳಗಡೆ ಬರ್ತಾರೆ, ನಿನ್ನ ಜೊತೆ ಊಟ ಮಾಡ್ತಾರೆ, ನಿನ್ನ ಮುಖಾಂತರ ಅವರು ಇನ್ನು ಮುಂದೆ ಬದುಕ್ತಾರೆ. ಇನ್ನು ಮುಂದೆ ನಿನ್ನ ದೇಹ ಪಿಶಾಚಿ ಉಪಯೋಗಿಸೋದಿಲ್ಲ, ಪರಿಶುದ್ಧಾತ್ಮರು ಉಪಯೋಗಿಸ್ತಾರೆ. ಇದುವರೆಗೂ ನಿನ್ನ ದೇಹವನ್ನು ಪಿಶಾಚಿಗೆ ಬಿಟ್ಟುಕೊಟ್ಟು ಕಷ್ಟ ಸಂಕಟಗಳಿಗೆ ರೋಗಗಳಿಗೆ ನೀನು ಒಳಗಾಗಿರ್ಬೋದು. ಇವತ್ತು ನಿನಗೊಂದು ಸೌಖ್ಯ ಬೇಕಾ? ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನೋಡ್ಬೇಕಾ? ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಸಂಗಾತಿಯಲ್ಲಿ ಬಿಡುಗಡೆ ನೋಡ್ಬೇಕಾ? ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ನೋಡ್ಬೇಕಾ? ನೀನೇನು ಮಾಡಬೇಡ, ಹೃದಯವನ್ನು ದೇವರಿಗೆ ಕೊಡು. ಯೇಸುವೇ ನನ್ನನ್ನ ರಕ್ಷಿಸಪ್ಪ, ನಾನೊಬ್ಬ ಪಾಪಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ಕರ್ತನೆ ಎಂದು ನಾಚಿಕೆ ಪಡದೆ, ಭಯ ಪಡದೆ, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಹೃದಯವನ್ನು ತೆರೆದುಕೊಡೋದಾದ್ರೆ ಆ ಮಹಾ ಜ್ಯೋತಿ, ಆ ಜ್ಯೋತಿ ನಿನ್ನ ಹೃದಯದಲ್ಲಿ ಬರ್ತದೆ. ಆ ಸ್ವರ್ಗೀಯ ಜ್ಯೋತಿ, ಜಗತ್ ಜ್ಯೋತಿಯಾದ ಯೇಸು ನಿನ್ನ ಅಂತರಂಗದಲ್ಲಿ ಬರ್ತಾರೆ. ಮಾನವರೆಲ್ಲರನ್ನು ಬೆಳಗಿಸಲು, ಮಾನವರೆಲ್ಲರನ್ನು ಬೆಳಗಿಸಲು, ಮಾನವರೆಲ್ಲರನ್ನು ಬೆಳಗಿಸಲು ಜಗತ್ತಿಗೆ ಆಗಮಿಸಿದ ಜಗಜ್ಯೋತಿ ಯೇಸು ನಿನ್ನ ಹೃದಯದಲ್ಲಿ ಬೆಳಕಾಗಿ ಬರ್ತಾರೆ. ಓಪನ್ ಯುವರ್ ಹಾರ್ಟ್ ಫಾರ್ ದ ಲಾರ್ಡ್. ನಿನ್ನ ಹೃದಯವನ್ನು ಓಪನ್ ಮಾಡಿಕೊಡು, ನಿನ್ನ ಹೃದಯವನ್ನು ಓಪನ್ ಮಾಡಿಕೊಡು ಯೇಸುವಿಗೆ. ನಿನ್ನ ಮನಸ್ಸನ್ನು ತೆರೆದುಕೊಡು ಯೇಸುವಿಗೆ. ಯೇಸುವೇ ನನಗೆ ನೀನು ಬೇಕಪ್ಪ, ಯೇಸುವೇ ನನಗೆ ನೀನು ಬೇಕಪ್ಪ, ಯೇಸುವೇ ಯೇಸುವೇ
ಯೇಸುವೇ. ಪ್ರತಿಯೊಬ್ಬರ ಹೃದಯದಲ್ಲಿ ಅಪ್ಪ ತಂದೆಯಾದ ದೇವರೇ ಯೇಸುವಿನ ಆತ್ಮರ ಸ್ವೀಕಾರವಾಗಲಿ ಅಪ್ಪ. ಪ್ರತಿಯೊಂದು ಹೃದಯದಲ್ಲೂ ನಿತ್ಯ ಜೀವದ ಅನುಭವ ಉಂಟಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪಾಪಗಳು ಕ್ಷಮಿಸಲ್ಪಡಲಿ ಅಪ್ಪ. ಯೇಸುವಿನ ರಕ್ತದ ಕೃಪೆಯಿಂದ ಯೋಗ್ಯತೆಯಿಂದ ಅಪ್ಪ ಎಲ್ಲರ ಪಾಪಗಳು ಕ್ಷಮಿಸಲಾಗಿದೆ. ಆ ಕ್ಷಮೆ ಸ್ವೀಕಾರವಾಗಲಿ ಅಪ್ಪ. ಪಾಪ ಕ್ಷಮೆ ಸ್ವೀಕಾರವಾಗಲಿ ಅಪ್ಪ. ಯೇಸು ಕೊಟ್ಟ ಪಾಪ ಕ್ಷಮೆ ಸ್ವೀಕಾರವಾಗಲಿ. ನಿತ್ಯ ಜೀವ ಸ್ವೀಕಾರವಾಗಲಿ. ರಕ್ಷಣೆ ಸ್ವೀಕಾರವಾಗಲಿ. ಹೊಸ ಜೀವ ಉಂಟಾಗಲಿ. ಹೊಸ ಜೀವ ಉಂಟಾಗಲಿ. ಸೈತಾನನ ಆಡಳಿತ ನಾಶವಾಗಲಿ. ಸೈತಾನನ ಆಡಳಿತ ನಾಶವಾಗಲಿ. ಸೈತಾನನ ಕಾರ್ಯಗಳು ನಾಶವಾಗಲಿ. ದೇವರ ಪುತ್ರ ಕಾಣಿಸಿಕೊಂಡಿರುವುದು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಮಾತ್ರ. Son of God has appeared to destroy the works of the devil. ದೇವರ ಪುತ್ರ ಕಾಣಿಸಿಕೊಂಡಿರುವುದು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿಯೇ. ದೇವರ ಪುತ್ರ ಕಾಣಿಸಿಕೊಂಡಿರುವುದು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿಯೇ. ಸೈತಾನನೇ ಬಿಟ್ಟು ಹೋಗು ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಸೈತಾನನೇ ನಿನ್ನನ್ನು ಖಂಡಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ನಿನ್ನನ್ನು ಬಹಿಷ್ಕರಿಸ್ತಾ ಇದ್ದೇವೆ. ಇಲ್ಲಿರುವ ಪ್ರತಿಯೊಬ್ಬರನ್ನ ಬಿಟ್ಟು ತೊಲಗು ಯೇಸು ನಾಮದಲ್ಲಿ. ಸೈತಾನನಿಗೆ ಇಲ್ಲಿ ಯಾರ ಮೇಲೆ ಅಧಿಕಾರವಿಲ್ಲ. ಯೇಸುವಿನ ಪರಿಶುದ್ಧವಾದ ರಕ್ತವನ್ನು ಎಲ್ಲರ ಮೇಲೆ ಚಿಮುಕಿಸ್ತಾ ಇದ್ದೇವೆ. ಯೇಸುವಿನ ರಕ್ತವನ್ನು ಎಲ್ಲರ ಮೇಲೆ ಚಿಮುಕಿಸ್ತಾ ಇದ್ದೇವೆ. ಯೇಸುವಿನ ರಕ್ತದಿಂದ ಬಿಡುಗಡೆ 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 ನಿನ್ನಲ್ಲಿ ಬಿಡುಗಡೆ. ಯೇಸು ನಾಮದಲ್ಲಿ ಬಿಡುಗಡೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ. ಓ ಪವಿತ್ರ ಬೆಂಕಿಯೇ ಸ್ತೋತ್ರ. ಎಲ್ಲವೂ ದಹಿಸಿ ಹೋಗಲಿ. ಎಲ್ಲ ಅಶುದ್ಧತೆಗಳು, ದುಷ್ಟ ಆಲೋಚನೆಗಳು, ದುರಾತ್ಮರ ಕಾರ್ಯಗಳು, ಎಲ್ಲ ರೋಗ ಪೀಡೆಗಳು ದಹಿಸಿ ಹೋಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಶೇಥೆರೆ ಹೋ ಭಾರೆ ಶೇಥೆರೆ ಘೇರೆ ಬಾಬಾ ಶೇಥೆರೆ ಧಾರನ ಬಾಬಾ 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 ಶೇಥೆರೆ ಬೇರೆ ಹೋ ರಮಣ ಶೇಥೆರೆ ಬರ ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ ನಿಮ್ಮ ಪ್ರೀತಿ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ನಿಮ್ಮ ಪ್ರೀತಿ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ನಿಮ್ಮ ಪ್ರೀತಿ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ದೇವರ ಪ್ರೀತಿ ಸ್ವೀಕಾರವಾಗಲಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ದೇವರು ಪ್ರೀತಿಸ್ತಾ ಇದ್ದಾರೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದ್ರೆ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟರು. ಸಹೋದರ ಸಹೋದರಿ, ನಿನಗಾಗಿ ನಿನಗಾಗಿ ತಂದೆಯಾದ ದೇವರು ಯೇಸುವನ್ನು ಬಲಿ ಕೊಟ್ಟಿದ್ದಾರೆ. ನಿನಗಾಗಿ, ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ನಿನಗೆ ಕೊಟ್ಟ ಬೆಲೆ ಏನು ಗೊತ್ತಾ? ಯೇಸುವಿನ ಮರಣ, ಯೇಸುವಿನ ರಕ್ತ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಿನಗಾಗಿ ಕೊಟ್ಟಿದ್ದಾರೆ. ನಿನಗಾಗಿ ನಿನಗಾಗಿ ಕೊಟ್ಟ ಬೆಲೆ ಬೆಳ್ಳಿ ಬಂಗಾರವಲ್ಲ, ಯಾವುದೋ ಕುರಿಮರಿ ಅಲ್ಲ, ಹೋತ ಹೋರಿಗಳ ರಕ್ತವಲ್ಲ. ತನ್ನ ಒಬ್ಬನೇ ಮಗನ ರಕ್ತವನ್ನು ನಿನಗಾಗಿ ಕೊಟ್ಟಿದ್ದಾರೆ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನ ರಕ್ತವನ್ನು ನಿನಗಾಗಿ ಬೆಲೆ ಕೊಟ್ಟು ನಿನ್ನನ್ನು ಸ್ವಂತವಾಗಿಸಿಕೊಂಡಿದ್ದಾರೆ. ನಿನ್ನ ಮೇಲೆ ದೇವರಿಗೆ ಪ್ರೀತಿ ಇದೆ. ನಿನ್ನ ಮೇಲೆ ದೇವರಿಗೆ ಪ್ರೀತಿ ಇದೆ. ಪ್ರೀತಿ ಇದೆ, ಪ್ರೀತಿ ಇದೆ, ಪ್ರೀತಿ ಇದೆ. ಆ ಪ್ರೀತಿಯನ್ನು ಬರಮಾಡಿಕೋ, ಆ ಪ್ರೀತಿಯನ್ನು ಸ್ವೀಕರಿಸು. ಪಿತನೇ, ಆ ಪ್ರೀತಿ ಎಲ್ಲರ ಹೃದಯದಲ್ಲೂ ಸ್ವೀಕಾರವಾಗಲಿ. ಎಲ್ಲಾ ತರದ ಹಠಮಾರಿತನ ದೂರವಾಗಲಿ. ಅವಿಶ್ವಾಸ ದೂರವಾಗಲಿ. ಪ್ರತಿಯೊಬ್ಬರು ಯೇಸು ಪ್ರೀತಿಯಿಂದ ತುಂಬಲ್ಪಡಲಿ ಅಪ್ಪ. ಒಂದು ನೂತನ ಜೀವನ ಇವರದಾಗಲಿ ಅಪ್ಪ. ಇನ್ನು ಮುಂದೆ ಜೀವಿಸುವಾಗ ಕರ್ತನೆ ನಿನ್ನ ಆತ್ಮರು ಇವರ ಮುಖಾಂತರ ಜೀವಿಸುವಂತೆ ಆಗಲಿ ಅಪ್ಪ. ಆತ್ಮನ ಆ ಚೈತನ್ಯದಲ್ಲಿ ಇವರು ಬದುಕುವಂತೆ ಆಗಲಿ ಅಪ್ಪ. ಯೇಸುವೇ, ನಿಮ್ಮ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕುವಂತೆ ಆಗಲಿ ಅಪ್ಪ. ನಿಮ್ಮನ್ನು ಎದುರು ನೋಡ್ತಾ ಬದುಕುವಂತೆ ಆಗಲಿ ಅಪ್ಪ. ಸತ್ಯಕ್ಕೆ ಸಾಕ್ಷಿಗಳಾಗಿ ಬದುಕಲಿ ಅಪ್ಪ. ಆ ಮರಣಾವಸ್ಥೆಯಿಂದ ಬೇರ್ಪಟ್ಟು ಬದುಕಲಿ ಅಪ್ಪ. ನಿತ್ಯ ಜೀವದ ಅನುಭವದಲ್ಲಿ ಬದುಕಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹೋ ರಬ ಶುದ್ಧಿರಿ ಪರಿಶುದ್ಧಾತ್ಮರೇ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಯೇಸುವಿನ ಮರಣವನ್ನು ಧ್ಯಾನಿಸಿ, ಯೇಸುವಿನ ಶಿಲುಬೆಯ ಮರಣ ಧ್ಯಾನಿಸಿ, ಅದರಿಂದಲೇ ನಮಗೆ ಮುಕ್ತಿ. ಅಲ್ಲೇ ಇದೆ ನಮ್ಮ ರಕ್ಷೆ. ಅಲ್ಲಿಂದಲೇ ಆತನ ಮರಣ ನಮಗೆ ಜೀವ ತಂದಿದೆ. ಯೇಸುವಿನ ಮರಣ ನಮಗೆ ಜೀವ ತಂದಿದೆ. ಆ ಮರಣದ ಬಳಿ ವಿಶ್ವಾಸ ಇಡೋದಾದ್ರೆ ನಿನ್ನ ಒಳಗಡೆ ಈ ಕ್ಷಣವೇ ಆ ಜೀವ ಸಿಗ್ತದೆ. ನಿನ್ನ ನಂಬು, ಇಷ್ಟೇ ನಂಬು ಸಾಕು. ಯೇಸು ಪಾಪಿಯಾದ ನನಗೋಸ್ಕರ, ನನ್ನ ಬದಲಿಗೆ ಯೇಸು ಸತ್ತಿದ್ದಾರೆ.
ಆದುದರಿಂದ ನನಗೆ ಜೀವ ಸಿಕ್ಕಿದೆ. ಸ್ತೋತ್ರ. ಯೇಸುವಿನ ಮರಣ ನನಗೆ ಜೀವ ತಂದು ಕೊಟ್ಟಿದೆ. ಆಮೆನ್. ಯೇಸುವಿನ ಮರಣ ನನಗೆ ನಿತ್ಯ ಜೀವ ತಂದು ಕೊಟ್ಟಿದೆ. ಆಮೆನ್. ಇನ್ನು ಮುಂದೆ ನಾನು ಪಾಪದಲ್ಲಿ ಜೀವಿಸೋದಿಲ್ಲ. ಇದುವರೆಗೂ ದೇವರಿಗೆ ವಿರುದ್ಧವಾಗಿ ಬದುಕದೆ ಅನೇಕ ದ್ರೋಹದ ಜೀವನವನ್ನು ಜೀವಿಸಿದೆ. ಈ ದೇಹದ ಮುಖಾಂತರ ಎಲ್ಲ ತರದ ಪಾಪ ಕೃತ್ಯಗಳನ್ನ ಮಾಡಿದೆ. ಇನ್ನು ಮುಂದೆ ಈ ದೇಹ ದೇವರಿಗಾಗಿ ಕೊಡ್ತಾ ಇದ್ದೇನೆ. ಯೇಸುವಿಗೆ ದೇಹ ಕೊಡ್ತಾ ಇದ್ದೇನೆ. ಈ ಜೀವನವನ್ನು ಯೇಸುವಿಗೆ ನಾನು ಕೊಡ್ತಾ ಇದ್ದೇನೆ. ಯೇಸುವೆ, ಇನ್ನು ಮುಂದೆ ನೀವು ನನ್ನಲ್ಲಿ ಬದುಕಿ ಸ್ವಾಮಿ. ನನ್ನ ಮುಖಾಂತರ ನೀವು ಜೀವಿಸಿ ಕರ್ತನೇ. ಪರಿಶುದ್ಧಾತ್ಮನೇ, ಇನ್ನು ಮುಂದೆ ನೀನು ಜೀವಿಸಬೇಕಪ್ಪ.